ಸೊ ಚಿತ್ರಗುಪ್ತ ನಾವು ಬರ್ದಿಟ್ಕೊಳ್ತಾರೆ ಅಂತ ಹೇಳ್ತೀವಲ್ಲ, ಅದೇ ರೀತಿ ಇಲ್ಲೂ ಕೂಡ ನಾವು ಈ ಒಂದು ಆ ಸೋಲ್ ಗ್ರೂಪ್ ಅಲ್ಲಿ ಒಬ್ಬ ಮೆಂಬರ್ ನಮ್ಮ ಎಲ್ಲಾ ಕೆಲಸ ಕಾರ್ಯಗಳನ್ನ ನಾವು ಇದ್ರವರೆಗೂ ಏನೇನೆಲ್ಲಾ ಮಾಡಿದೀವಿ ಪ್ರತಿಯೊಂದನ್ನು ಬರ್ಕೊಂಡಿರ್ತಾರಂತೆ. ಸೊ ಆ ಒಂದು ಯಾವಾಗ ನಾವು ಈ ಭೂಮಿಯಲ್ಲಿ ಜನ್ಮ ತಾಳುವಂತ ಸಮಯ ಬರುತ್ತೋ ಆ ಟೈಮಲ್ಲಿ ನಮ್ಮ ಆ ಬುಕ್ ಓಪನ್ ಆಗುತ್ತೆ. ನಾವು ಎಷ್ಟು ಜನ್ಮಗಳನ್ನ ತೆಗ್ದಿದೀವಿ, ಆ ಜನ್ಮಗಳಲ್ಲಿ ಏನೇನು ಕೆಲಸ ಕಾರ್ಯಗಳನ್ನ ಮಾಡಿದೀವಿ ಅನ್ನೋದು ಎಲ್ಲದ್ರ ಮೂಲಕ ನಮ್ಮ ಒಂದು ಭವಿಷ್ಯ ಅಂದ್ರೆ ನಮ್ಮ ಒಂದು ಜನನ ಅನ್ನೋದು ನಿರ್ಧಾರ ಆಗುತ್ತೆ ಅಂತ ನಾವು ಹೇಳ್ತೀವಿ. ಸೊ ಅವಾಗ ಏನಾಗುತ್ತೆ, ನಾನು ಏನೇನ ಫಾರ್ ಎಕ್ಸಾಂಪಲ್ ನನ್ನ ಒಂದು ಬುಕ್ ಅನ್ನ ತೆಗಿತು ಅಂದ್ರೆ ನಾನು ಏನೇನೆಲ್ಲ ಅಲ್ಲಿವರೆಗೂ ಮಾಡಿರ್ತೀನೋ ಅದೆಲ್ಲದಕ್ಕೂ ಒಂದು ಸೇರಿದಂತೆ ಎಲ್ಲಾ ಒಂದು ಕೆಲಸಗಳಿಗೆ ಸೇರಿದಂತೆ ನನಗೆ ಅಲ್ಲಿ ನನ್ನ ಒಂದು ಜನ್ಮ ಯಾವ ತರ ಇರ್ಬೇಕು ಅನ್ನೋದು ಡಿಸೈಡ್ ಆಗುತ್ತೆ. ಅದೇ ರೀತಿ ನನ್ನ ಒಂದು ಈ ಜನ್ಮದಲ್ಲಿ ನನ್ನ ಒಂದು ಕರ್ಮಗಳನ್ನ ನಾನು ಕಳ್ಕೋಬೇಕು ಅಂದ್ರೆ ಕೆಲವೊಂದು ವ್ಯಕ್ತಿಗಳ ಸಹಾಯ ಬೇಕಾಗತ್ತೆ. ಆ ವ್ಯಕ್ತಿಗಳು ನನ್ನ ಬೇರೆ ಬೇರೆ ಜನ್ಮದ ಸೋಲ್ ರಿಲೇಟೆಡ್ಸೇ ಆಗಿರ್ತಾರೆ, ಸೋಲ್ ಗ್ರೂಪೇ ಆಗಿರ್ತಾರೆ. ಅಂದ್ರೆ ಅವ್ರು ನನಗೆ ತಂದೆ ಆಗಿರ್ಬೋದು, ಬೇರೆ ಜನ್ಮದಲ್ಲಿ ನನ್ ಗಂಡ ಆಗಿರ್ಬೋದು, ನನ್ ಮಕ್ಳಾಗಿರ್ಬೋದು, ನಮ್ಮ ಅತ್ತೆ ಆಗಿರ್ಬೋದು, ನನ್ ಫ್ರೆಂಡ್ ಆಗಿರ್ಬೋದು, ಅಥವಾ ಯಾರೋ ಒಬ್ರು ವೈದ್ಯ, ನನ್ನನ್ನ ನೋಡಿರೋಂಥ ವೈದ್ಯ ಆಗಿರ್ಬೋದು, ಯಾರ್ ಬೇಕಾದ್ರೂ ಆಗಿರ್ಬೋದು. ಸೊ ಅವರೆಲ್ಲರೂ ಕೂಡ ಯಾರನ್ನೇ ನಾವು ಕನೆಕ್ಟ್ ಆಗ್ತೀವಿ, ಯಾರನ್ನೇ ಒಬ್ರನ್ನ ನೋಡ್ತೀವಿ ಅಂದ್ರು ಅವರು ನಮ್ಮ ಸೋಲ್ ಗ್ರೂಪ್ ಆಗಿರ್ತಾರೆ. ಸೊ ಹಾಗಾಗಿ ಈ ಸೋಲ್ ಗ್ರೂಪ್ ಏನ್ ಮಾಡುತ್ತೆ, ನಾವು ಸೊ ಪ್ರತಿಯೊಬ್ರದು ಒಬ್ಬೊಬ್ರು ಕೂಡ ಬಂದು ತಾವು ಇವಾಗ ನಾನು ಈ ಕೆಲಸ ಮಾಡಿದಾಳೆ ರಶ್ಮಿ, ಇವ್ರಿಗೆ ಈ ತರ ಒಂದು ಜೀವನ ಸಿಗ್ಬೇಕು, ಇಲ್ಲಿ ಯಾರ್ಯಾರು ಯಾವ ಪಾತ್ರಗಳನ್ನ ತಗೊಳ್ತೀರಿ ಅಂದಾಗ ಒಬ್ಬರು ನನ್ನ ತಂದೆಯ ಪಾತ್ರವನ್ನ, ಇನ್ನೊಬ್ರು ನನ್ನ ತಾಯಿ ಪಾತ್ರವನ್ನ, ಇನ್ನೊಬ್ರು ನನ್ನ ಗಂಡನ ಪಾತ್ರ, ನನ್ನ ಮಕ್ಕಳ ಪಾತ್ರ, ಈ ತರ ಒಬ್ಬೊಬ್ರು ನನ್ನ ಸೋಲ್ ಫ್ಯಾಮಿಲಿ ಏನಿದೆ ಆ ಸೋಲ್ ಫ್ಯಾಮಿಲಿಯಲ್ಲಿ ಒಬ್ಬೊಬ್ರು ಕೂಡ ಒಂದೊಂದು ಪಾತ್ರವನ್ನ ತಗೊಳ್ತಾ ಹೋಗ್ತಾರೆ. ಸೊ ಅವ್ರಿಗೆ ಏನಂದ್ರೆ ನನ್ನ ಕರ್ಮಕ್ಕೆ ಅನುಸಾರವಾಗಿ ಅವರು ಈ ಜನ್ಮದಲ್ಲಿ ವರ್ತಿಸ್ತಾರೆ. ಸೊ ನನಗೆ ನನ್ ತಂದೆ ತಾಯಿ ಹೋದ್ ಜನ್ಮದಲ್ಲಿ ನನ್ ತಂದೆ ತಾಯಿ ಆದವ್ರೆ ಈ ಜನ್ಮದಲ್ಲೂ ನನ್ ತಂದೆ ತಾಯಿ ಆಗ್ಬೇಕು ಅನ್ನೋ ಯಾವ ರೂಲ್ಸು ಇಲ್ಲ. ಅವ್ರೆಲ್ಲೋ ನನ್ ಫ್ರೆಂಡ್ ಆಗಿರ್ಬೋದು, ಅಥವಾ ನನ್ನ ಅಕ್ಕ ಆಗಿದ್ದವ್ರು ಈ ಸಲ ಈಗ ನನ್ ತಾಯಿ ಆಗ್ಬೋದು, ಅಥವಾ ಯಾರೋ ಒಬ್ರು ಬೇರೆ ನನ್ ಫ್ರೆಂಡ್ ಆಗಿದ್ದವ್ರು ನನ್ ತಂದೆ ಆಗ್ಬೋದು. ಯಾರ್ ಬೇಕಾದ್ರೂ ಯಾವ ಸ್ಥಾನವನ್ನ ಬೇಕಾದ್ರೂ ತಗೋಬಹುದು. ಅಂದ್ರೆ ನನ್ನ ಕರ್ಮವನ್ನ ಕಳಿಯೋದಕ್ಕೆ ಅವರು ಮುಂದೆ ಬಂದು ಈ ಒಂದು ಜನ್ಮದಲ್ಲಿ ನನಗೆ ಸಹಾಯವನ್ನ ಕೊಡೋದಕ್ಕೆ ಅವರು ಬರ್ತಾರೆ. ಸೊ ಇದ್ರ ಅರ್ಥ ಏನಪ್ಪಾ ಅಂದ್ರೆ, ನಾವು ಈ ಜನ್ಮದಲ್ಲಿ ಏನಾದ್ರೂ ಒಂದನ್ನ ಫೇಸ್ ಮಾಡ್ತಾ ಇದೀವಿ, ಯಾರಿಂದನಾದ್ರೂ ಏನಾದ್ರೂ ಸಮಸ್ಯೆಯನ್ನ ನಾವು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದೀವಿ ಅಂದ್ರೆ ಅದಕ್ಕೆ ಕಾರಣ ಯಾವುದೋ ಜನ್ಮದಲ್ಲಿ ನಾವು ಯಾರಿಗೋ ಅದೇ ರೀತಿಯಾದಂತಹ ಸಮಸ್ಯೆಯನ್ನ ಉಂಟು ಮಾಡಿರ್ತೀವಿ. ಹಾಗಾಗಿ ನಾವು ಇಲ್ಲಿ ಇವತ್ತು ಈ ಸಮಸ್ಯೆಯನ್ನ ನಾವು ಅನುಭವಿಸ್ಬೇಕಾಗಿದೆ ಅನ್ನೋದು ಮುಖ್ಯವಾದಂತಹ ವಿಚಾರ. ಓಕೆ, ಸೊ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ನಾವು ಈ ಒಂದು ಜನ್ಮದಲ್ಲಿ ನಾವು ಫೇಸ್ ಮಾಡ್ಬೇಕಾಗತ್ತೆ, ಸಫರಿಂಗ್ಸ್ ಇರುತ್ತೆ ಅಂತ ನಾವು ಹೇಳ್ತೀವಿ. ಸೊ ಅವಾಗ ಈಗ ಏನಾಗುತ್ತೆ, ಯಾವ್ದೋ ಒಂದು ಜನ್ಮದ, ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಹುಡುಗಿಗೆ ಗಂಡ ಅದನ್ನು ತುಂಬಾ ಕುಡುಕಾಗಿದ್ದು ಹೊಡಿತಾ ಇದ್ದಾನೆ ಅಂದ್ರೆ ಆಕೆ ಯಾವುದೋ ಜನ್ಮದಲ್ಲಿ ಅದೇ ರೀತಿ ಒಂದು ಯಾತನೆಯನ್ನ ಬೇರೆ ಯಾರಿಗೋ ಕೊಟ್ಟಿರ್ತಾಳೆ, ಬೇರೆ ರೂಪದಲ್ಲಿ. ಈ ಜನ್ಮದಲ್ಲಿ ಆಕೆ ಒಂದ್ ಒಳ್ಳೆ ಹುಡುಗಿನೇ ಇರ್ಬೋದು, ಆದ್ರೆ ಬೇರೆ ಜನ್ಮದ ಕರ್ಮ ಏನಿದೆ ಅದನ್ನ ಆ ಒಂದು ಗಂಡಸು ಅವಳಿಗೆ ಕಳೀತಾ ಇರ್ತಾನೆ ಅಂತ ನಾವು ಹೇಳ್ತೀವಿ. ಸೊ ಹೀಗಾಗಿ ಏನಂದ್ರೆ, ಯಾರಾದ್ರೂ ಈಗ ನಮ್ಮ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂದ್ರೆ ಅರ್ಥ ಅದು ಬೇರೆ ಯಾವುದೋ ಜನ್ಮದ ಒಂದು ಕರ್ಮದ ಫಲವಾಗಿ ನಾವು ಅದನ್ನ ಫೇಸ್ ಮಾಡ್ತಿದೀವಿ ಅಂತ ಅರ್ಥ. ಸೊ ಇದಕ್ಕೂ ಕರುಣಾರೇಖೆಗೂ ಏನು ಸಂಬಂಧ ಮೇಡಮ್? ಏನಕ್ಕೆ ನೀವು ಇದನ್ನು ಕರುಣಾರೇಖೆಯಲ್ಲಿ ಈ ವಿಷಯ ಹೇಳ್ತಾ ಇದ್ದೀರಾ ಅಂದ್ರೆ, ಈ ರೀತಿ ಆದಂತಹ ಸಮಸ್ಯೆಗಳನ್ನ ಹೀಲ್ ಮಾಡೋದಕ್ಕೆ ಇರುವಂತಹ ಒಂದು ರೇಖಿ ವಿಧಾನವೇ ನಮ್ಮ ಕರುಣಾರೇಖೆ. ನಮ್ಮ ಯಾವುದೇ ಜನ್ಮಕ್ಕೆ ಸಂಬಂಧಿಸಿದಂತ ಏನೇ ಸಮಸ್ಯೆ ಇದ್ರು, ಯಾವುದೇ ಒಂದು ರಿಲೇಶನ್ಶಿಪ್ ಇಶ್ಯೂ ಇರ್ಬೋದು, ಯಾವುದೇ ಇರ್ಬೋದು, ಅದನ್ನ ನಾವು ಹೀಲ್ ಮಾಡೋಕ್ಕಾಗೋದು ನಾವು ಕರುಣಾರೇಖೆಯಿಂದ ಅಂತ ನಾವು ಹೇಳ್ತೀವಿ. ಯಾವ ರೀತಿ ಅನ್ನೋದನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಇವಾಗ ಇದ್ರಿಂದಾಗಿ ಏನಂದ್ರೆ, ನಾವು ಕರುಣಾರೇಖೆಯನ್ನ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಈ ಒಂದು ಜನ್ಮದಲ್ಲಿ ಇರುವಂತಹ ನಮ್ಮ ಒಂದು ಕಾರ್ಮಿಕ್ ಸಫರಿಂಗ್, ನಮ್ಮ ಒಂದು ಕರ್ಮದ ಫಲವಾಗಿ ನಾವ್ ಏನ್ ಸಫರ್ ಮಾಡ್ತಾ ಇರ್ತೀವೋ ಅದರ ಒಂದು ತೀವ್ರತೆ ಏನಿದೆ ಅದು ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಈಗ ನನಗೆ ಒಂದು ಕಾಯಿಲೆ ಬಂದಿದೆ ಅಂದ್ರೆ ಅದಕ್ಕೆ ಕಾರಣ ನನ್ನ ಪಾಸ್ಟ್ ಲೈಫ್ ಯಾವ್ದೋ ಒಂದು ಕರ್ಮ. ನನ್ನ ಯಾವಾಗ ಒಳ್ಳೆ ಜೀವನ ನಡೆಸ್ತಾ ಇದ್ದೀನಿ ಅಂದ್ರೆ ಅದಕ್ಕೂ ಕೂಡ ನನ್ನ ಒಳ್ಳೆ ಕರ್ಮಗಳು ಕಾರಣ ಆಗಿರುತ್ತೆ. ಸೊ ಹಾಗಾಗಿ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ನಾವು ಜೀವನವನ್ನ ಈ ಜನ್ಮದಲ್ಲಿ ಪಡ್ಕೊಳ್ಳೋದ್ರಿಂದ, ಇವನ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸು ಅಷ್ಟೇನೆ. ನಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಬರುತ್ತೆ ಅಂದ್ರೆ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಬರೋದು ಯಾವಾಗ ಅಂದ್ರೆ ನಮ್ಮ ಒಂದು
ಕಾರ್ಮಿಕ್ ಬ್ಲಾಕೇಜ್ ಇಂದಾನೆ ಅಂತಾನೆ ನಾವು ಹೇಳ್ತೀವಿ. ಸೊ ಕರ್ಮ ಯಾವ್ದೋ ಒಂದು ಜನ್ಮದಲ್ಲಿ ಯಾರಿಗೂ ಕೊಡ್ಬೇಕಾಗಿದ್ದ ದುಡ್ಡನ್ನ ನಾವು ಕೊಟ್ಟಿರಲ್ಲ, ಅದಕ್ಕೆ ಬದಲಾಗಿ ಈ ಜನ್ಮದಲ್ಲಿ ನಮಗ್ ಬರ್ಬೇಕಾಗಿರುವಂತಹ ದುಡ್ಡು ಬಂದಿರಲ್ಲ ಅಂತ ನಾವು ಹೇಳ್ತೀವಿ. ಸೊ ಈ ತರ ಆದಾಗ ಈ ಕರುಣಾ ರೇಖೆಯನ್ನ ನಾವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ಈ ರೀತಿಯಾದಂತಹ ಒಂದು ಕರ್ಮದ ಫಲವಾಗಿ ನಾವು ಅನುಭವಿಸುವಂತಹ ಸಮಸ್ಯೆಗಳಿಂದ ಸುಲಭವಾಗಿ ಆಚೆ ಬರ್ಬೋದು ಅಂತ ನಾವು ಹೇಳ್ತೀವಿ. ಓಕೆ, ಸೊ ಈ ಕರುಣಾ ರೇಖಿ ಅಂದ್ರೆ ಏನಪ್ಪಾ ಅಂದ್ರೆ, ನಮ್ಗೆ ರೇಖಿ ಅಂದ್ರೆ ಈಗಾಗ್ಲೇ ಗೊತ್ತಿದೆ. ರೇಖಿ ಅನ್ನೋದು ಯೂನಿವರ್ಸಲ್ ಲೈಫ್ ಫೋರ್ಸ್ ಎನರ್ಜಿ ಅನ್ನೋದು ಒಂದು ಗೊತ್ತಾಗಿದೆ ನಮ್ಗೆ. ಸೊ ಕರುಣಾ ಅಂದ್ರೆ ಏನಪ್ಪಾ ಅಂದ್ರೆ ಕಂಪ್ಯಾಷನೇಟ್ ಆಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಒಬ್ಬರ ದುಃಖವನ್ನ ಕಳಿಯೋದಿಕ್ಕೆ ನಾವು ಏನು ಒಂದು ಕ್ರಿಯೆಯನ್ನ ಮಾಡ್ತೀವಲ್ಲ, ಏನೊಂದು ಆಕ್ಷನ್ ಮಾಡ್ತೀವಲ್ಲ, ಅದನ್ನ ನಾವು ಕರುಣೆ ಅಂತ ಹೇಳ್ತೀವಿ. ಅದು ನಮ್ಮದೇ ದುಃಖ ಆಗಿರ್ಬೋದು ಅಥವಾ ಬೇರೆಯವರ ದುಃಖ ಆಗಿರ್ಬೋದು, ಅಥವಾ ಒಬ್ಬರ ಸಂಕಷ್ಟವನ್ನ ನಾವು ಪರಿಹಾರ ಮಾಡಕ್ಕೆ ಏನೊಂದು ಆಕ್ಷನ್ ಅನ್ನ ತಗೊಳ್ತೀವಲ್ಲ, ಅದನ್ನ ಕರುಣೆ ಅಂತ ಹೇಳ್ತೀವಿ. ಅದನ್ನ ಕರುಣಾ ಅಂತ ನಾವು ಕರೆಯೋದು. ಸೊ ಇನ್ನೊಬ್ಬರ ಸಮಸ್ಯೆಯನ್ನ ಮತ್ತೆ ನಮ್ಮ ಸಮಸ್ಯೆಯನ್ನ ನಾವು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸುವಂತಹ ರೇಖಿ ವಿಧಾನವೇ ಕರುಣಾ ರೇಖಿ ಅಂತ ನಾವು ಕರಿತೀವಿ. ಈ ಕರುಣಾ ರೇಖೆಯನ್ನ ನಮ್ಗೆ ಯಾರಪ್ಪ ಇಂಟ್ರೊಡ್ಯೂಸ್ ಮಾಡಿದ್ರು ಅಂದ್ರೆ ಡಾಕ್ಟರ್ ವಿಲಿಯಂ ಲೀ ರ್ಯಾಂಡ್ ಅನ್ನೋರು ನಮ್ಗೆ ಇದನ್ನ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದಾರೆ. ಓಕೆ, ಸೊ ಈ ಕರುಣಾ ರೇಖೆದು ನೆಕ್ಸ್ಟ್ ಯೂಸಸ್ ಅಂತ ನೋಡಕ್ ಹೋದ್ರು, ಇದು ಬೆನಿಫಿಟ್ಸ್ ಅಂತ ನೋಡಕ್ ಹೋದ್ರೆ ಇದಕ್ಕೆ ಅಪರಿಮಿತವಾದಂತಹ ಒಂದು ಉಪಯೋಗಗಳನ್ನ ಹೊಂದಿರುವಂತಹ ರೇಖಿ ವಿಧಾನ ಯಾವ್ದಪ್ಪ ಅಂದ್ರೆ ನಮ್ಗೆ ಕರುಣಾ ರೇಖೆ ಅಂತ ಹೇಳ್ತೀವಿ. ಸೊ ಇದ್ರಲ್ಲಿ ನಾನು ಕೆಲವೊಂದು ಪಾಯಿಂಟ್ಸ್ ನ ಬ್ರೀಫ್ ಆಗಿ ಹೇಳ್ತಾ ಹೋಗ್ತೀನಿ, ಯಾಕಂದ್ರೆ ಇದು ಇಂಟ್ರೊಡಕ್ಷನ್ ಕ್ಲಾಸ್ ಆಗಿರೋದ್ರಿಂದ ಎಲ್ಲವನ್ನ ಇನ್ ಡೀಟೇಲ್ ಆಗಿ ಹೇಳಕ್ ಆಗಲ್ಲ. ಬಟ್ ನಿಮ್ಗೊಂದು ಐಡಿಯಾ ಬರ್ಲಿ ಅಂತ ನಾನು ಸುಮಾರಾಗಿ ಎಷ್ಟಾಗುತ್ತೋ ಅಷ್ಟು ಬ್ರೀಫ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಮೇನ್ ಆಗಿ ನಾವು ಕರುಣಾ ರೇಖೆಯಿಂದ ನಮ್ಮ ಪಾಸ್ಟ್ ಲೈಫ್ ಇಶ್ಯೂಸ್ ನ ನಾವು ಹೀಲ್ ಮಾಡ್ಬೋದು. ಇವಾಗ ನಾವ್ ಹೇಳ್ತೀವಿ ಯಾವ್ದೋ ನಾವ್ ಈಗ ಪಾಸ್ಟ್ ಲೈಫ್ ರಿಗ್ರೆಷನ್ಗೆಲ್ಲ ಹೋದಾಗ ಆ ಪಾಸ್ಟ್ ಲೈಫ್ ಏನೋ ಒಂದ್ ಕತೆ ಹೇಳ್ತಾ ಬರುತ್ತೆ, ಅಲ್ಲಿ ಈಚೆ ಬರುತ್ತೆ. ಸೊ ಅಂತ ಒಂದು ಸಿಚುಯೇಷನ್ ಇರ್ಬೋದು, ಯಾವುದೇ ನಮ್ಮ ಪಾಸ್ಟ್ ಲೈಫ್ ಏನೇ ಕರ್ಮಗಳಿರ್ಬೋದು, ಏನೇ ಸಮಸ್ಯೆಗಳಿರ್ಬೋದು, ಆ ಪಾಸ್ಟ್ ಲೈಫ್ ಅನ್ನ ಹೀಲ್ ಮಾಡೋದಕ್ಕೆ ನಮಗೆ ಕರುಣಾ ರೇಖೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀವಿ. ಸೊ ನಾನು ಈಗಾಗ್ಲೇ ಹೇಳ್ದಾಗೆ ಕಾರ್ಮಿಕ್ ಹೀಲಿಂಗ್ ನಮ್ಮ ಒಂದು ಕರ್ಮವನ್ನ ಸವಿಸೋದಕ್ಕೆ, ಒಂದು ಒಂದು ಒಳ್ಳೆ ಕರ್ಮದ ಒಂದು ಫಲವನ್ನ ಜಾಸ್ತಿ ಮಾಡಿ ಕೆಟ್ಟ ಕರ್ಮದ ಒಂದು ವಿರೋಧ ಫಲ, ಇದೊಂದು ಋಣಾತ್ಮಕ ಫಲವನ್ನ ಕಡಿಮೆ ಮಾಡೋದಕ್ಕೆ ಕೂಡ ನಮ್ಗೆ ಕರುಣಾ ರೇಖೆ ಹೆಲ್ಪ್ ಮಾಡುತ್ತೆ. ಇದ್ರ ಅರ್ಥ ನಾವು ಕರ್ಮವನ್ನ ಕಳ್ಕೊತಾ ಇದೀವಿ ಅಂದ್ರೆ ಅರ್ಥ ನಾವು ಕರ್ಮದಿಂದ ನಾವು ತಪ್ಪಿಸ್ಕೊಂಡು ಹೋಗ್ತಾ ಇದೀವಿ ಅಂತ ಅಲ್ಲ. ನಾವು ಯಾರು ಕರ್ಮದಿಂದ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ಬಟ್ ಯಾವಾಗ ನಾವು ಕರುಣಾ ರೇಖೆಯನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವೋ ಆ ಒಂದು ಕರ್ಮದ ಬಂಧನಗಳು, ಆ ಕರ್ಮದ ಗಂಟುಗಳು ಏನಿದೋ ಅದು ಬಿಡಿಸ್ಕೊಳ್ತಾ ಹೋಗುತ್ತೆ. ತುಂಬಾ ಸಫರ್ ಮಾಡೋ ಜಾಗದಲ್ಲಿ ಒಂದು ಚೂರ್ ನಾವು ಸಫರ್ ಮಾಡ್ಬಿಟ್ಟು ಅದರಿಂದ ಆಚೆ ಬರ್ತೀವಿ. ಆ ತರ ನಮ್ಗೆ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ ಅಂತ ನಾವು ಹೇಳ್ತೀವಿ. ಅದೇ ರೀತಿ ನಮ್ಮ ಒಂದು ಎಮೋಷನಲ್ ಟ್ರಾಮಾಸ್, ನಮ್ ಲೈಫ್ ಅಲ್ಲಿ ಏನೋ ಒಂದು ಘಟನೆಗಳು ನಡೆದಿರುತ್ತೆ. ಸೊ ಯಾವ್ದೋ ಪೇನ್ಫುಲ್ ಸಿಚುಯೇಷನ್ಸ್ ನಡೆದಿರುತ್ತೆ, ಚಿಕ್ಕ ವಯಸ್ಸಲ್ಲಿ ಯಾವ್ದೋ ಒಂದು ಘಟನೆ ನಡೆದಿರುತ್ತೆ, ಅದರಿಂದ ನಮ್ಗೆ ಆಚೆ ಬರಕ್ ಆಗಿರಲ್ಲ. ಅಂತ ಒಂದು ಪೇನ್ಫುಲ್ ಮೆಮೊರೀಸ್ ಇಂದ ಕೂಡ ನಾವು ಆಚೆ ಬರೋದಿಕ್ಕೆ ಈ ಒಂದು ಕರುಣಾ ರೇಖೆ ನಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ನಾವು ಹೇಳ್ತೀವಿ. ಸೊ ಮುಖ್ಯವಾಗಿ ಏನಪ್ಪಾ ಅಂದ್ರೆ ನಮ್ಗೆ ಈಗಿನ ಕಾಲದಲ್ಲಿ ಹೆಲ್ತ್ ತುಂಬಾ ಮುಖ್ಯ. ಸೊ ಹೆಲ್ತ್ ರಿಲೇಟೆಡ್ ಏನೇ ಇಶ್ಯೂಸ್ ಇದ್ರು ನಾವು ಕರುಣಾ ರೇಖೆಯ ಸಹಾಯದಿಂದ ಹೀಲ್ ಮಾಡ್ಬೋದು. ಅದು ನೀವು ಏನು ಶುಗರ್ ಕೇಳ್ತೀರಾ, BP ಕೇಳ್ತೀರಾ, ಅಥವಾ ಬೇರೆ ಯಾವುದೇ ಸಮಸ್ಯೆ ಇರ್ಬೋದು. ಈಗ ನಮ್ಮ ಒಂದು ಈವನ್ ಕ್ಯಾನ್ಸರ್ ಕೂಡ ಒಂದು ಸ್ಟಾರ್ಟಿಂಗ್ ಲೆವೆಲ್ ಅಂದ್ರೆ ಫಸ್ಟ್ ಅಂಡ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದ್ರೆ ಕ್ಯಾನ್ಸರ್ ನ ಕೂಡ ನಾವು ಈ ಕರುಣಾ ರೇಖೆಯಿಂದ ಸಹಾಯದಿಂದ ಹೀಲ್ ಮಾಡಬಹುದು ಅಂತ ಹೇಳ್ತೀವಿ. ನಮ್ಗೆ ಒಂದು ಕಾಯಿಲೆ ಬರುತ್ತೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಒಂದು ಕರ್ಮ. ಆ ಕರ್ಮದ ಮುಖಾಂತರನೇ ನಮ್ಗೆ ಯಾವುದೇ ಒಂದು ಕಾಯಿಲೆನೂ ಬರೋದು. ಆ ಕಾಯಿಲೆಯನ್ನ ಕೂಡ ನಾವು ಬುಡ ಸಮೇತವಾಗಿ ಹೀಲ್ ಮಾಡೋದಕ್ಕೆ ಎಷ್ಟೋ ಜನ 21 ದಿನ ಕಂಟಿನ್ಯೂಸ್ ಆಗಿ ಹೀಲ್ ಮಾಡಿದವ್ರಿಗೆ ಶುಗರ್ ತುಂಬಾ ವೇರಿಯೇಷನ್ ಆಗ್ತಿದ್ದು ಕಂಟ್ರೋಲ್ ಬಂದಿದ್ದು ಟೆಸ್ಟಿಮೋನಿಯಲ್ಸ್ ಇದೆ. ಅದೇ ರೀತಿ BP ಕಂಟ್ರೋಲ್ ಬಂದಿರೋದು ಟೆಸ್ಟಿಮೋನಿಯಲ್ಸ್ ಇದೆ. ಫೋಬಿಯಾಸ್ ಇರ್ಬೋದು, ಭಯ, ಆತಂಕ, ಟೆನ್ಷನ್, ಇದೆಲ್ಲಾನು ಕಂಟ್ರೋಲ್ ಬಂದಿರುವಂತಹ ಟೆಸ್ಟಿಮೋನಿಯಲ್ಸ್ ನನ್ನ ಹತ್ರ ಸಾಕಷ್ಟು ಇದೆ. ಸೊ ಈ ರೀತಿ ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ರು, ಅದ್ ಯಾವುದೇ ಪೇನ್ ಇರ್ಬೋದು, ತುಂಬಾ ಹಳೆ ನೋವು ನಿಂತ್ಬಿಟ್ಟಿದೆ, ಅಥವಾ ಕ್ರಾನಿಕ್ ಡಿಸೀಸಸ್ ಇದೆ, ಅಥವಾ ಯಾವ್ದೋ ಆಸ್ತಮಾ ಇರ್ಬೋದು, ಬ್ರಾಂಕೈಟಿಸ್, ಇದು ಅದು ಅಂತ ಅಲ್ಲ, ಎಲ್ಲಾ ವಿಧವಾದಂತಹ ಆರೋಗ್ಯ ಸಮಸ್ಯೆಗಳನ್ನ ನಾವು ನಿವಾರಣೆ ಮಾಡ್ಕೊಳ್ಳೋದಿಕ್ಕೆ ಈ ಒಂದು ಕರುಣಾ ರೇಖೆಯನ್ನ ನಾವು ಯೂಸ್ ಮಾಡ್ಬೋದು ಅಂತ ನಾವು ಹೇಳ್ತೀವಿ. ಆಮೇಲೆ ನಮ್ಮಲ್ಲಿ ಒಂದ್ ಏನಾಗತ್ತೆ ಅಂದ್ರೆ ಒಂದು ಪ್ಯಾಟ್ರನ್ ಅಂತ ನಾವ್ ಹೇಳ್ತೀವಿ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ತಂದೆ ತಾಯಿ ಇದ್ದಂಗೆ ಮಕ್ಳು ಇರ್ತಾರೆ. ಇದೆಲ್ಲ ನಮ್ಗೆ ಈಗ ಅಪ್ಪ ಹಾಕಿದ ಆಲಿದ ಮರ ಅಂತ ನಾವ್ ಹೇಳ್ತೀವಿ. ಸೊ ತಂದೆ ತಾಯಿ ಇದ್ದಂಗೆನೆ ಮಕ್ಳು ಅದನ್ನೇ ಫಾಲೋ ಮಾಡ್ತಾರೆ. ಆತರ ಒಂದು ಪ್ಯಾಟ್ರನ್ ಬಂದ್ಬಿಟ್ಟಿರುತ್ತೆ ನಮ್ಗೆ. ಸೊ ಈ ಪ್ಯಾಟ್ರನ್ ಏನ್ ಮಾಡುತ್ತೆ, ನಮ್ಮ ಅಭಿವೃದ್ಧಿಗೆ ಅಡ್ಡಿ ಮಾಡುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ತಂದೆ ಟೀಚರ್ ಆಗಿದ್ರೆ ಮಗನು ಟೀಚರೇ ಆಗಿರ್ಬೇಕು, ಇದೊಂದು ಪ್ಯಾಟ್ರನ್.
ಸೊ ಅದೇ ಟೀಚರೇ ಆಗ್ಬೇಕು ಅಂತ ಏನಿಲ್ವಲ್ಲ, ಅವ್ನ್ ಬಿಸ್ನೆಸ್ ಮ್ಯಾನ್ ಆಗಿ ಚೆನ್ನಾಗಿ ಅರ್ನ್ ಮಾಡ್ಬೋದಲ್ಲ. ಬಟ್ ಏನಾಗುತ್ತೆ ಅಂದ್ರೆ ಆ ಪ್ಯಾಟ್ರನ್ ಅಂತಿದೆಯಲ್ಲ, ಆ ಪ್ಯಾಟ್ರನ್ ಇಂದ ಅವ್ರಿಗೆ ಆಚೆ ಬರೋದಕ್ಕಾಗಲ್ಲ. ಸೊ ಕರುಣಾರೇಖೆಯನ್ನ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ಈ ರೀತಿಯಾದಂತಹ ಪ್ಯಾಟ್ರನ್ಸ್ ಇಂದ ನಾವು ಆಚೆ ಬಂದು ನಮ್ಮದೇ ಆದಂತಹ ಹೊಸ ಒಂದು ಭವಿಷ್ಯವನ್ನ ಕಟ್ಕೋಬಹುದು ಅಂತ ನಾವು ಹೇಳ್ತೀವಿ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ, ನಮ್ಮ ಒಳಗಡೆ ನಮ್ಮ ಒಂದು ಆತ್ಮ ಸಾಕ್ಷಿ ಅಂತ ಇದೆ, ಹೈಯರ್ ಸೆಲ್ಫ್ ಅಂತ ಕರಿತೀವಿ. ಸೊ ಈ ಹೈಯರ್ ಸೆಲ್ಫ್ ಗೆ ಗೊತ್ತಿಲ್ಲದೆ ಇರೋಂತ ವಿಷಯ ಯಾವ್ದು ಇಲ್ಲ. ಈ ಹೈಯರ್ ಸೆಲ್ಫ್ ಗೆ ಆಗದೆ ಇರೋಂತ ಕೆಲಸ ಯಾವ್ದು ಇಲ್ಲ. ಅದಕ್ಕೆ ಅಷ್ಟು ಪವರ್ ಇರುತ್ತೆ. ಸೊ ಈ ಹೈಯರ್ ಸೆಲ್ಫ್ ಜೊತೆ ನಾವು ಕನೆಕ್ಟ್ ಆಗೋದಕ್ಕೆ, ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಕ್ಕೆ, ಮತ್ತೆ ನಾವು ಏನು ಸ್ಟೆಪ್ಸ್ ಅನ್ನ ಲೈಫ್ ಅಲ್ಲಿ ತಗೋಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕೂಡ ನಮಗೆ ಕರುಣಾರೇಖೆ ನಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ನಾವ್ ಹೇಳ್ತೀವಿ. ಅಲ್ದೆ ಈಗ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದು ಡಾರ್ಕರ್ ಸೈಡ್ ಅಂತ ಇರುತ್ತೆ. ಈಗ ಇದು ನನ್ ನಿಮ್ಗೆ ಏನ್ ಅನ್ಸ್ತಾ ಇದೆ, ನನ್ನ ನೋಡಿದಾಗ ಓಕೆ ಮೇಡಮ್ ಈ ತರ ಇದಾರೆ ಆ ತರ ಇದಾರೆ ಅಂತ ಅನ್ಸುತ್ತೆ, ಪೊಲೈಟ್ ಆಗಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ. ಬಟ್ ಫಾರ್ ಎಕ್ಸಾಂಪಲ್ ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದೀನಿ. ಇನ್ ಕೇಸ್ ನನ್ನ ಇನ್ನೊಂದು ಕಡೆ ನನ್ನ ನೋಡಿದಾಗ ನನಗೆ ತುಂಬಾ ಕೋಪ ಇರ್ಬೋದು. ಆ ಕೋಪ ಅನ್ನೋದು ನನಗೇನಾಯ್ತು, ಅದು ಡಾರ್ಕರ್ ಸೈಡ್ ಆಯ್ತು. ಈ ಕೋಪದಿಂದ ಏನಾಗುತ್ತೆ, ಎಷ್ಟೋ ಸಲ ನನಗೆ ನನ್ನ ಕೆಲಸಗಳಿಗೆ ಅಡ್ಡಿಯಾಗಿ ನಾನು ಏನ್ ರೀಚ್ ಮಾಡ್ಬೇಕು ಗೋಲ್ ಅಂತಿದ್ದೀನೋ ಅದನ್ನ ಮಾಡಕ್ ಆಗಲ್ಲ ಅಂತ ಇಟ್ಕೊಳ್ಳಿ. ಸೊ ಆ ತರ ಇದ್ದಂತಹ ಸಮಯದಲ್ಲಿ ನಮ್ಮ ಈ ಡಾರ್ಕರ್ ಸೈಡ್ ಏನಿದೆಯೋ, ಅಂದ್ರೆ ನಮ್ಮಲ್ಲಿ ಯಾವ ಒಂದು ಬದಲಾವಣೆಯನ್ನ ತರೋದ್ರಿಂದ ನಮ್ಮ ಓವರ್ ಆಲ್ ವೆಲ್ ಬೀಯಿಂಗ್ ಆಗುತ್ತೋ, ಓವರ್ ಆಲ್ ಡೆವಲಪ್ಮೆಂಟ್ ಆಗುತ್ತೋ, ಆ ಒಂದು ತಪ್ಪನ್ನ ಕಂಡಿಡಿದು ಅದನ್ನ ಸರಿಪಡಿಸೋದಕ್ಕೆ ಕೂಡ ನಮ್ಗೆ ಕರುಣಾರೇಖೆ ಹೆಲ್ಪ್ ಮಾಡುತ್ತೆ ಅಂತ ನಾವು ಹೇಳ್ತೀವಿ. ಓಕೆ, ಆಮೇಲಿಂದ ಬಂದು ಈಗ ಸೈಕಿಕ್ ಅಟ್ಯಾಕ್ ಅಂತ ನಾವು ಕರಿತೀವಿ. ಅಂದ್ರೆ ನಮ್ಗೆ ಇದು ಹೇಳ್ತಾರಲ್ವಾ, ಇದು ಭೀತಿ ಅಂದ್ರೆ ಯಾವ್ದೋ ಆತ್ಮ ಸೇರ್ಕೊಂಡಿದೆ, ಅದು ಭೂತ ಚೇಷ್ಟೆ ಇದೆಲ್ಲ ಹೇಳ್ತಾರಲ್ವಾ. ಸೊ ಆ ತರ ಒಂದು ಸೈಕಿಕ್ ಅಟ್ಯಾಕ್ ಆದ್ರೂ ಕೂಡ ಅದ್ರಿಂದನೂ ಕೂಡ ನಾವು ಆಚೆ ಬರೋದಕ್ಕೆ ಈ ಕರುಣಾರೇಖೆ ಸಿಂಬಲ್ಸ್ ಅನ್ನ, ಕರುಣಾರೇಖೆ ಎನರ್ಜಿಯನ್ನ ನಾವು ಯೂಸ್ ಮಾಡ್ಬೋದು. ಇವನ್ ಸೈಕಲಾಜಿಕಲ್ ಅಟ್ಯಾಕ್, ಯಾರಾದ್ರೂ ನಮ್ಮ ಮೇಲೆ ಅಟ್ಯಾಕ್ ಮಾಡೋ ತರ ಇದಾರೆ, ಈಗ ಮಕ್ಕಳು ಹೊಡೆದಾಡದೇ ಇರೋ ತರ ನೋಡ್ಕೋಬೇಕು, ಅದೆಲ್ಲದಕ್ಕೂ ಕೂಡ ನಾವು ಕರುಣಾರೇಖೆಯನ್ನ ನಾವು ಯೂಸ್ ಮಾಡ್ಬೋದು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ಕರುಣಾರೇಖೆಯಲ್ಲಿ ಮಾಡೋದೇನಪ್ಪಾ ಅಂದ್ರೆ ರಿಲೇಶನ್ಶಿಪ್ ಹೀಲಿಂಗ್. ಎಂತದೇ ಆಗ್ಲಿ ರಿಲೇಶನ್ಶಿಪ್ ಪ್ರಾಬ್ಲಮ್, ಅದು ಗಂಡ ಹೆಂಡತಿ ಪ್ರಾಬ್ಲಮ್ ಆಗಿರಬಹುದು, ಅಥವಾ ಅತ್ತೆ ಸೊಸೆದಾಗಿರ್ಬೋದು, ಆಫೀಸಲ್ಲಿ ಬಾಸ್ ಜೊತೆ ಒಂದು ರಿಲೇಶನ್ಶಿಪ್ ಇರ್ಬೋದು, ಅಥವಾ ಅಣ್ಣ ತಮ್ಮಂದ್ರ ರಿಲೇಶನ್ಶಿಪ್ ಇರ್ಬೋದು, ಯಾವುದೇ ಒಂದು ರಿಲೇಶನ್ಶಿಪ್ ಇರ್ಲಿ, ಆ ರಿಲೇಶನ್ಶಿಪ್ ಅಲ್ಲಿ ಏನೇ ಸಮಸ್ಯೆ ಇದ್ರು ಅದನ್ನ ನಾವು ಸಂಪೂರ್ಣವಾಗಿ ಕರುಣಾರೇಖೆಯ ಸಹಾಯದಿಂದ ನಾವು ಹೀಲ್ ಮಾಡಬಹುದು. ಸೊ ನನ್ನ ಹತ್ರನೇ ಇದಿದೆ, ಟೆಸ್ಟಿಮೋನಿಯಲ್ಸ್ ಇದೆ. ಆಲ್ಮೋಸ್ಟ್ ಡೈವರ್ಸ್ ಗೆ ಹೋಗಿ ಕೋರ್ಟ್ ವರ್ಗೂ ಹೋದವರು ಮತ್ತೆ ಜೊತೆ ಸೇರಿ ಇವಾಗ ಮಗು ಇದೆ, ಸಂತೋಷವಾಗಿ ನೆಮ್ಮದಿಯಾಗಿ ಇರೋ ತರ ಸುಮಾರು ಕೇಸ್ಗಳು, 3-4 ಕೇಸ್ಗಳು ನನ್ನ ಹತ್ರ ಇದೆ. ಸೊ ಈ ತರ ನಮ್ಗೆ ಎಲ್ಲಾ ವಿಧವಾದಂತಹ ರಿಲೇಶನ್ಶಿಪ್ ಹೀಲಿಂಗ್ ಗೆ ಕೂಡ ನಾವು ಈ ಕರುಣಾರೇಖೆಯನ್ನ ಯೂಸ್ ಮಾಡ್ಬೋದು. ಇನ್ 10 minutes ಎಂಡ್ ಆಗುತ್ತೆ ಮೀಟಿಂಗ್. ದಯವಿಟ್ಟು ಇದೇ ಲಿಂಕ್ ಇನ್ನೊಂದ್ಸಲ ಜಾಯಿನ್ ಆಗಿ ಪ್ಲೀಸ್. ಓಕೆ, ಸೊ ಅದೇ ತರ ನಮ್ಮಲ್ಲಿ ಒಂದು ಪಾಸಿಟಿವ್ ಚೇಂಜ್ ಅನ್ನ ತರೋದಕ್ಕೆ, ನಮ್ಮ ಲೈಫ್ ಅಲ್ಲಿ ಒಂದು ಪಾಸಿಟಿವ್ ಚೇಂಜ್ ಅನ್ನ ತರೋದಕ್ಕೆ ನಾವು ಯಾವುದೇ ಒಂದು ಏರಿಯಾ ಆಗಿರ್ಬೋದು, ಅದರಲ್ಲಿ ನಮ್ಗೆ ಪಾಸಿಟಿವ್ ಚೇಂಜ್ ಅನ್ನ ತರೋದಕ್ಕೆ ಕೂಡ ನಾವು ಕರುಣಾರೇಖೆಯನ್ನ ಉಪಯೋಗಿಸ್ಕೊಳ್ತೀವಿ ಅಂತ ಹೇಳ್ತೀವಿ. ಇದಲ್ದೇನೆ ಅಡಿಕ್ಷನ್, ಈಗಿನ ಕಾಲದಲ್ಲಿ ನಮ್ಗೆ ತುಂಬಾ ಮುಖ್ಯವಾದಂತಹ ಸಮಸ್ಯೆ ಮಕ್ಳಿಗೆ ಅಂದ್ರೆ ಮೊಬೈಲ್ ಫೋನ್ಸ್ ಇರ್ಬೋದು, ಗ್ಯಾಜೆಟ್ಸ್ ಇರ್ಬೋದು, ಇದೆಲ್ಲದಕ್ಕೂ ಅಡಿಕ್ಟ್ ಆಗ್ತಿದ್ದಾರೆ. ಬರೀ ಇದಷ್ಟೇ ಅಂತಲ್ಲ, ಸ್ಮೋಕಿಂಗ್ ಇರ್ಬೋದು, ಡ್ರಿಂಕ್ಸ್ ಮಾಡೋದಿರ್ಬೋದು, ಸುಳ್ಳು ಹೇಳೋದಿರ್ಬೋದು, ಇದೆಲ್ಲವೂ ಕೂಡ ಅಡಿಕ್ಷನ್ಸ್. ಸೊ ಈ ಎಲ್ಲಾ ಅಡಿಕ್ಷನ್ಸ್ ಇಂದ ನಾವು ವ್ಯಕ್ತಿಯನ್ನ ಆಚೆ ತರೋದಕ್ಕೆ ನಾವು ಕರುಣಾರೇಖೆಯನ್ನ ಉಪಯೋಗಿಸ್ಬೋದು ಅಂತ ಹೇಳ್ತೀವಿ. ಅದೇ ರೀತಿ ನಮ್ಮ ಎಲ್ಲಾ ಚಕ್ರಗಳನ್ನ ಕ್ಲೆನ್ಸಿಂಗ್ ಮಾಡಿ, ಬ್ಯಾಲೆನ್ಸ್ ಮಾಡಿ, ಅಲೈನ್ ಮಾಡೋದಕ್ಕೆ ಕೂಡ ನಾವು ಕರುಣಾರೇಖೆಯನ್ನ ಉಪಯೋಗಿಸ್ಬೋದು. ಸೊ ಚಕ್ರಗಳು ಒಬ್ಬ ವ್ಯಕ್ತಿಯ ಒಂದು ಜೀವನದಲ್ಲಿ ತುಂಬಾ ಮಹತ್ವಪೂರ್ಣವಾದಂತಹ ವಿಷಯ ಅಂತ ನಾವು ಹೇಳ್ತೀವಿ. ಚಕ್ರಗಳು ಯಾವಾಗ ಚಕ್ರ ಚೆನ್ನಾಗಿರುತ್ತೋ ಅವಾಗ ನಮ್ಮ ಆರ ಚೆನ್ನಾಗಿರುತ್ತೆ, ಯಾವಾಗ ಆರ ಚೆನ್ನಾಗಿರುತ್ತೋ ನಾವು ಒಳ್ಳೊಳ್ಳೆ ವಿಚಾರಗಳನ್ನ ಅಟ್ರಾಕ್ಟ್ ಮಾಡ್ತೀವಿ. ಇದಕ್ಕೆ ಆಪೋಸಿಟ್ ಆಗಿ ಯಾವಾಗ ನಮ್ಮ ಚಕ್ರಗಳು ಸರಿ ಇರೋದಿಲ್ವೋ, ಇಂಬ್ಯಾಲೆನ್ಸ್ ಆಗಿರುತ್ತೋ, ಬ್ಲಾಕ್ ಆಗಿರುತ್ತೋ, ಆಗ ನಮ್ಮ ಆರ ಕೂಡ ವೀಕ್ ಆಗಿರುತ್ತೆ, ಬೇಡದೇ ಇದ್ದಂತಹ ಸಂಗತಿಗಳನ್ನ ನಾವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಸೊ ನಮ್ಮ ಚಕ್ರಗಳನ್ನ ಕ್ಲೆನ್ಸಿಂಗ್ ಮಾಡಿ, ಆಕ್ಟಿವೇಟ್ ಮಾಡಿ, ಎನರ್ಜೈಸ್ ಮಾಡಿ, ಬ್ಯಾಲೆನ್ಸ್ ಮಾಡ್ಬೇಕು. ಅದು ತುಂಬಾ ಮುಖ್ಯ. ಎನರ್ಜಿ ಜಾಸ್ತಿ ಆದ್ರೂ ಕಷ್ಟ, ಎನರ್ಜಿ ಕಡಿಮೆ ಆದ್ರೂ ಕಷ್ಟ. ಈ ಎಲ್ಲಾ ಕೆಲಸಗಳನ್ನ ನಾವು ಕರುಣಾರೇಖೆಯ ಸಹಾಯದಿಂದ ಮಾಡ್ಬೋದು ಅಂತ ಹೇಳ್ತೀವಿ. ಸೊ ಇದಲ್ದೇನೆ
ನಾವು ಯಾವಾಗ ಕರುಣಾರೇಖೆಯನ್ನ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವೋ ನಮಗೆ ಒಂದು ಕ್ಲಾರಿಟಿ ಆಫ್ ಮೈಂಡ್ ಬರುತ್ತೆ. ಸೊ ನಾನು ಏನ್ ಮಾಡ್ಬೇಕು, ಏನ್ ಮಾಡ್ತಿದೀನಿ, ಯಾವ್ದು ಸರಿಯಾದದ್ದು, ಯಾವ್ದು ಸರಿ ಇಲ್ಲ, ಇದೆಲ್ಲದ್ರ ಬಗ್ಗೆ ಒಂದು ಕ್ಲಾರಿಟಿ ಅನ್ನೋದು ನಮಗೆ ಸಿಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ನಾನು ಈಗಾಗ್ಲೇ ಹೇಳ್ದಂಗೆ ಫೋಬಿಯಾ, ಯಾವ್ದಾದ್ರು ಒಂದು ಫೋಬಿಯಾ ಇರಬಹುದು, ಆಂಗರ್ ಇಶ್ಯೂ ಅಂದ್ರೆ ಕೋಪ ಅದಿರ್ಬೋದು, ಆಂಗ್ಸೈಟಿ ಪ್ರಾಬ್ಲಮ್ ಇರ್ಬೋದು, ಫಿಯರ್ ಇರ್ಬೋದು, ಈ ಎಲ್ಲಾ ಸಮಸ್ಯೆಗಳಿಂದ, ಈವನ್ ಡಿಪ್ರೆಷನ್ ಇರ್ಬೋದು, ಈ ಎಲ್ಲಾ ಸಮಸ್ಯೆಗಳಿಂದ ನಾವು ಆಚೆ ಬರೋದಕ್ಕೆ ನಮ್ಗೆ ಕರುಣಾರೇಖೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀವಿ. ಸೊ ಅಲ್ದೇನೆ ಕರುಣಾರೇಖೆಯನ್ನ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಒಂದು ಲರ್ನಿಂಗ್ ಎಬಿಲಿಟಿ ಜಾಸ್ತಿ ಆಯ್ತು. ಪ್ರಾಕ್ಟೀಸ್ ಮಾಡೋದು ಒಂದೇ ಇಲ್ಲ, ಕರುಣಾರೇಖೆಯ ಸಹಾಯದಿಂದ ಬೇರೆಯವ್ರಿಗೆ ಹೀಲಿಂಗ್, ಫಾರ್ ಎಕ್ಸಾಂಪಲ್ ಮಕ್ಕಳಿಗೆ ನಾವು ಹೀಲಿಂಗ್ ಕೊಟ್ವಿ ಅಂದ್ರೆ ಮಕ್ಕಳು ಒಂದು ಲರ್ನಿಂಗ್ ಎಬಿಲಿಟಿ ಜಾಸ್ತಿ ಆಗುತ್ತೆ, ಅವ್ರಿಗೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಅವ್ರ ಫೋಕಸ್ ಜಾಸ್ತಿ ಆಗತ್ತೆ, ಓದಿದ್ದು ಜ್ಞಾಪಕ ಇದ್ದು ಎಕ್ಸಾಮ್ಸ್ ಅಲ್ಲಿ ಚೆನ್ನಾಗ್ ಮಾಡ್ತಾರೆ. ಸೊ ಹಾಗಾಗಿ ಅದು ಕೂಡ ಅವರಿಗೆ ಹೆಲ್ಪ್ ಆಗತ್ತೆ ಅಂತ ನಾವ್ ಹೇಳ್ತೀವಿ. ಅದೇ ರೀತಿ ನಾವು ಕರುಣಾರೇಖೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ, ಬೇರೆಯವ್ರಿಗೆ ಹೀಲ್ ಮಾಡೋದ್ರಿಂದ ಕಮ್ಯುನಿಕೇಶನ್ ಸ್ಕಿಲ್ ತುಂಬಾ ಇಂಪ್ರೂವ್ ಆಗುತ್ತೆ. ಸೊ ನಾವ್ ಯಾವ ತರ ಮಾತಾಡ್ಬೇಕು, ಏನ್ ಮಾತಾಡ್ಬೇಕು, ಯಾವ್ದ್ ಸರಿ ಯಾವ್ದ್ ತಪ್ಪು ಎಲ್ಲ ತಂತಾನೆ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಏನಂದ್ರೆ ಮ್ಯಾನಿಫೆಸ್ಟೇಷನ್. ಸೊ ನಾವು ಮ್ಯಾನಿಫೆಸ್ಟೇಷನ್ ಅನ್ನೋದು ತುಂಬಾ ಮುಖ್ಯ. ಈಗ ಎಲ್ಲ ನಾವು ತುಂಬಾ ಟ್ರೈ ಮಾಡ್ತೀವಿ, ಅದನ್ನ ಮ್ಯಾನಿಫೆಸ್ಟ್ ಮಾಡ್ಬೇಕು, ಇದನ್ ಮಾಡ್ಬೇಕು ಅಂತ. ಸೊ ಕರುಣಾರೇಖೆಯ ಸಹಾಯದಿಂದ ನಾವು ನಮ್ಮ ಏನೇ ವಿಶ್ ಇದ್ರು ಅದನ್ನ ನಾವು ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡ್ಕೋಬಹುದು ಅಂತ ಹೇಳ್ತೀವಿ. ಅಂದ್ರೆ ಈಗ ತಾನು ನಾನು ಹೇಳ್ದೆ, ನಮ್ಮ ಒಂದು ಈ ಕರುಣಾರೇಖೆಯಿಂದ ನಮ್ಮ ಪಾಸ್ಟ್ ಅನ್ನ ಹೀಲ್ ಮಾಡ್ಬೋದು ಅಂತ. ಸೊ ಪಾಸ್ಟ್ ಮಾತ್ರ ಅಲ್ಲ, ನಮ್ಮ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಮೂರನ್ನು ಕೂಡ ನಾವು ಕರುಣಾರೇಖೆಯ ಸಹಾಯದಿಂದ ನಾವು ಹೀಲ್ ಮಾಡ್ಬೋದು. ಓಕೆ, ಅಲ್ದೇನೆ ಈಗ ಯಾರಿಗಾದ್ರೂ ಜಾತಕದಲ್ಲಿ ಏನಾದ್ರೂ ದೋಷ ಇದೆ, ಈಗ ಗ್ರಹಗತಿಗಳು ಸರಿ ಇಲ್ಲ, ಗ್ರಹಗಳು ಯಾವ್ದೋ ಮ್ಯಾಲಿಫಿಕ್ ಫಂಕ್ಷನ್ ಆಗ್ತಾ ಇದೆ, ಗ್ರಹಗತಿಗಳದ್ದು ಏನೋ ಗ್ರಹದಲ್ಲಿ ದೋಷ ಇದೆ, ಜಾತಕದಲ್ಲಿ ದೋಷ ಇದೆ, ಮದ್ವೆ ಆಗ್ತಿಲ್ಲ, ಏನಾದ್ರೂ ಆಗಿರ್ಬೋದು. ಏನೇ ಒಂದು ಜಾತಕ ರೀತಿಯ ಯಾವುದೇ ದೋಷ ಇದ್ರೂ ಕೂಡ ಆ ಜಾತಕವನ್ನ ಕೂಡ ನಾವು ಪ್ಲಾನೆಟರಿ ಹೀಲಿಂಗ್ ಅಂದ್ರೆ ಕರುಣಾರೇಖೆಯಲ್ಲಿ ಪ್ಲಾನೆಟರಿ ಹೀಲಿಂಗ್ ಅಂದ್ರೆ ಗ್ರಹಗತಿಗಳನ್ನ ಮತ್ತೆ ಜಾತಕವನ್ನ ನಾವು ಹೀಲ್ ಮಾಡೋದಕ್ಕೆ ಉಪಯೋಗಿಸ್ಬೋದು ಅಂತ ನಾವು ಹೇಳ್ತೀವಿ. ಅದೇ ರೀತಿ ನಮ್ಗೆ ಈಗ ಮೆಂಟಲ್ ಇಶ್ಯೂಸ್ ಇರ್ಬೋದು ಅಥವಾ ಎಮೋಷನಲ್ ಇಶ್ಯೂಸ್ ಇರ್ಬೋದು, ಅಂದ್ರೆ ಡಿಪ್ರೆಷನ್ ಇರಬಹುದು, ಅಥವಾ ಈಗ ಈಗಿನ ಕಾಲದಲ್ಲಿ ಮಕ್ಳಿಗೆ ಬರ್ತಾ ಇರೋ ಆಟಿಸಮ್ ಇರ್ಬೋದು, ADH ಇರ್ಬೋದು, OCD ಇರ್ಬೋದು, ಈ ತರ ಏನೇ ಒಂದು ಮಾನಸಿಕವಾದಂತಹ ಸಮಸ್ಯೆಗಳು, ಈಗ ನಿದ್ರೆ ಬರ್ದೇ ಇರೋದಿರ್ಬೋದು, ಇನ್ಸೋಮೆನಿ ಅಂತ ನಾವೇನ್ ಹೇಳ್ತೀವಲ್ಲ ಅದಿರ್ಬೋದು, ಅಥವಾ ನಿದ್ರೆಯಲ್ಲಿ ಓಡಾಡೋ ತರ ಇರ್ಬೋದು, ಏನೇ ವಿಚಾರ ಇದ್ರು ಅದರಿಂದ ನಾವು ಆಚೆ ಬರೋದಕ್ಕೆ ಕರುಣಾರೇಖೆಯನ್ನ ಉಪಯೋಗಿಸ್ಬೋದು ಅಂತ ಹೇಳ್ತೀವಿ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ನಮ್ಮ ಒಂದು ಫೈನಾನ್ಷಿಯಲ್ ಮ್ಯಾಟರ್ಸ್. ಸೊ ನಮ್ಗೆ ಏನಾದ್ರು ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅಂದ್ರೆ ಅದು ಬಿಕಾಸ್ ಆಫ್ ಅವರ್ ಇದು ಕರ್ಮ ಅಂತ ನಾವ್ ಹೇಳ್ತೀವಿ. ಹಾಗಾಗಿ ನಮ್ಮ ಕರ್ಮಗಳನ್ನ ಕ್ಲಿಯರ್ ಮ್ಯೂಟ್ ಮಾಡ್ಕೊಳ್ಳಿಪ್ಪ. ನಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಅನ್ನ ನಾವು ಹೀಲ್ ಮಾಡ್ಕೊಳ್ಳೋದಕ್ಕೆ, ಅದರಿಂದ ಆಚೆ ಬರೋದಕ್ಕೆ ಕೂಡ ನಾವು ಈ ಕರುಣಾರೇಖೆಯನ್ನ ಯೂಸ್ ಮಾಡ್ತೀವಿ. 1 ನಿಮಿಷ ನಾನು ಸ್ಕ್ರೀನ್ ಶೇರ್ ಮಾಡ್ತೇನೆ. ಓಕೆ, ಸೊ ಇವಾಗ ನಾವು ನೆಕ್ಸ್ಟ್ ಕೋರ್ಸ್ ಅಲ್ಲಿ ಏನೇನೆಲ್ಲ ನಾವು ನೋಡ್ತೀವಿ ಅಂತ ನೋಡಿದಾಗ, ಇದರಲ್ಲಿ ಬಂದು ನಾವು 2 ಲೆವೆಲ್ಸ್ ಇರುತ್ತೆ. ಬಟ್ ನಾನು ಇಲ್ಲಿ 2 ಲೆವೆಲ್ ನ ಇಂಡಿವಿಜುವಲ್ ಆಗಿ ಹೇಳ್ತಾ ಇಲ್ಲ, 2 ಲೆವೆಲ್ಸ್ ನ ಒಟ್ಟಿಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಇದರಲ್ಲಿ ನಾವು 12 ಸಿಂಬಲ್ ಅನ್ನ ಕಲಿತೀವಿ. ಆಕ್ಚುಯಲ್ ಆಗಿ ಕರುಣಾರೇಖೆಯಲ್ಲಿ 9 ಸಿಂಬಲ್ಸ್ ಇರೋದು, ಬಟ್ ಇನ್ನು 3 ಸಿಂಬಲ್ಸ್ ನನಗೆ ನಮ್ಮ ಗುರುಗಳು ಕೊಟ್ಟಿದ್ದು ಪವರ್ಫುಲ್ ಸಿಂಬಲ್ಸ್ ಆಗಿರೋದ್ರಿಂದ ಆ ಸಿಂಬಲ್ಸ್ ಅನ್ನ ನಾನು ಬೇರೆಯವರಿಗೆ ಕೂಡ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಟೋಟಲ್ ಆಗಿ 12 ಸಿಂಬಲ್ಸ್ ನ ನಾವು ಕಲಿತೀವಿ. ಇದಲ್ದೆ ಇನ್ನೇನೇನಪ್ಪ ಕಲಿತೀವಿ ನಾವು ಇಲ್ಲಿ ಅಂತ ಅಂದಾಗ, ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಏನಂದ್ರೆ ನಮ್ಗೆ ಅಟ್ಯೂನ್ಮೆಂಟ್ಸ್ ಇರುತ್ತೆ. ಸೊ ದೀಕ್ಷೆ ಅಂದ್ರೆ ಆ ಎನರ್ಜಿ ಇರ್ಬೋದು, ಆ ಒಂದು ಸಿಂಬಲ್ಸ್ ಒಂದು ಎನರ್ಜಿ ಇರ್ಬೋದು, ಅದನ್ನ ನಿಮ್ಗೆ ನಾವು ಅಟ್ಯೂನ್ಮೆಂಟ್ ಮುಖಾಂತರ ನಿಮ್ಗೆ ಅದನ್ನ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಅಲ್ಲಿಂದ ನಿಮಗೆ ಆ ಒಂದು ಎನರ್ಜಿಯನ್ನ ಯೂಸ್ ಮಾಡೋದಕ್ಕೆ ಒಂದು ಎಲಿಜಿಬಿಲಿಟಿ ಅನ್ನೋದು ಬರುತ್ತೆ ಅಂತ ನಾವು ಹೇಳ್ತೀವಿ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದರಲ್ಲಿ ನಾವು ಸೆಲ್ಫ್ ಹೀಲಿಂಗ್ ಅಂದ್ರೆ ನಾವು ಸೆಲ್ಫ್ ಗೆ ಯಾವ ತರ ಹೀಲಿಂಗ್ ಮಾಡ್ಕೋಬೇಕು, ನಮ್ಮನ್ನ ನಾವು ಯಾವ ತರ ಹೀಲಿಂಗ್ ಮಾಡ್ಕೋಬೇಕು. ಯಾಕೆಂದ್ರೆ ಎಸ್ಪೆಷಲಿ ಕರುಣಾರೇಖೆಯನ್ನ ಮಾಡ್ತಾ ಮಾಡ್ತಾ ನಮ್ಮ ಲೈಫ್ ಅಲ್ಲಿ ಸಾಕಷ್ಟು ಟ್ರಾನ್ಸ್ಫಾರ್ಮೇಶನ್ಸ್ ಬರುತ್ತೆ, ಸಾಕಷ್ಟು ಅವೇಕನಿಂಗ್ ಆಗುತ್ತೆ, ಸಾಕಷ್ಟು ಎನ್ಲೈಟನ್ಮೆಂಟ್ಸ್ ಆಗತ್ತೆ, ನಮ್ಗೆ ನಿಜ ಯಾವ್ದು ಸುಳ್ಳು ಯಾವ್ದು ಅಂತ ಅರ್ಥ ಆಗ್ತಾ ಹೋಗುತ್ತೆ. ಆಮೇಲಿಂದ ಬಂದು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ. ಯಾರತ್ರ ಯಾವ ತರ ಇರ್ಬೇಕು, ಯಾರು ಸರಿ ಯಾರು ತಪ್ಪು, ಯಾರು ನಿಜವಾಗ್ಲೂ ನಮ್ಗೆ ಫೇವರಬಲ್ ಇದ್ದಾರೆ, ಯಾರು ನಮ್ಮ ಮುಂದೆ ಈ ತರ ಇದು ಹಿಂದೆ ನಮ್ ಬಗ್ಗೆ ಕೆಟ್ಟದಾಗಿ ಇದ್ ಮಾಡ್ತಾರೆ, ಪ್ರತಿಯೊಂದು ಕೂಡ ನಮ್ಗೆ ತಿಳಿತಾ ಹೋಗುತ್ತೆ. ಯಾಕಂದ್ರೆ ಈ ಸಿಂಬಲ್ಸ್ ಅಷ್ಟು ಪವರ್ಫುಲ್ ಇವೆ. ಇದನ್ನ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಮಾಡ್ತಾ ನಮ್ಗೆ ನಮ್ ಲೈಫ್ ಅಲ್ಲಿ ಸಾಕಷ್ಟು ಟ್ರಾನ್ಸ್ಫಾರ್ಮೇಶನ್ಸ್ ಬರುತ್ತೆ.
ಓಕೆ, ಒಂದು ಪರಿಪಕ್ವತೆ ಅನ್ನೋದು ನಮ್ಮ ಜೀವನದಲ್ಲಿ ನಮಗ್ ಬರ್ತಾ ಹೋಗುತ್ತೆ. ಅವಾಗ ನಮ್ಗೆ ಅಲ್ದೇನೆ ಯಾವುದೇ ಸಮಸ್ಯೆನೂ ನಮಗೆ ದೊಡ್ಡದಾಗಿ ಕಾಣಲ್ಲ. ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಒಂದು ಸೊಲ್ಯೂಷನ್ ನಮ್ಮ ಕೈಯಲ್ಲೇ ಇದೆ ಅನ್ನೋ ಲೆವೆಲ್ಗೆ ನಾವು ಪಕ್ವತೆಯನ್ನ ಮತ್ತೆ ಟ್ರಾನ್ಸ್ಫಾರ್ಮೇಶನ್ ಅನ್ನ ನಾವು ಪಡ್ಕೊಳ್ತೀವಿ. ಸೊ ಇದು ನಮ್ಗೆ ಸೆಲ್ಫ್ ಹೀಲಿಂಗ್ ಇಂದ ಆಗ್ತಂತ ಒಂದು ವಿಚಾರ. ಸೊ ಆಮೇಲಿಂದ ಬಂದು ಬೇರೆಯವರಿಗೆ ಯಾವ ತರ ಹೀಲಿಂಗ್ ಮಾಡ್ಬೇಕು, ಸೊ ಅವ್ರಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಹೀಲಿಂಗ್ ಸ್ಟೆಪ್ಸ್ ನ ಫಾಲೋ ಮಾಡ್ಬೇಕು, ಯಾವ ತರ ಹೀಲಿಂಗ್ ಮಾಡ್ಬೇಕು, ಇದನ್ನ ಕೂಡ ನಾವು ಕಲ್ತ್ಕೊತಾ ಹೋಗ್ತೀವಿ. ಅದೇ ರೀತಿ ಡಿಸ್ಟೆನ್ಸ್ ಹೀಲಿಂಗ್, ಈಗ ಆ ವ್ಯಕ್ತಿಯ ಒಂದು ನಾವ್ ಹೆಂಗೆ ರೇಖೆಯಲ್ಲಿ ಡಿಸ್ಟೆನ್ಸ್ ಹೀಲಿಂಗ್ ಮಾಡ್ತೀವೋ ಅದೇ ರೀತಿ ಕರುಣಾ ರೇಖೆಯಲ್ಲಿ ಕೂಡ ನಾವು ಡಿಸ್ಟೆನ್ಸ್ ಹೀಲಿಂಗ್, ಅವ್ರ ಅಬ್ಸೆನ್ಸ್ ಅಲ್ಲಿ ನಾವು ಡಿಸ್ಟೆನ್ಸ್ ಹೀಲಿಂಗ್ ಅನ್ನ ಅವ್ರು ಬೇರೆ ಕಡೆ ಇರುವಾಗ ಕೂಡ ನಾವು ಯಾವ ರೀತಿ, ಈಗ ಇಡೀ ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿ ಇದ್ರೂ ಕೂಡ ಅವ್ರಿಗೆ ನಾವು ಕೂತ ಜಾಗದಲ್ಲಿಂದಾನೇ ನಾವು ಹೀಲಿಂಗ್ ಅನ್ನ ಮಾಡ್ತಾ ಹೋಗ್ಬೋದು ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ನಾವು ಕಲ್ತ್ಕೊಳ್ಳೋದೇನಪ್ಪಾ ಅಂದ್ರೆ ವಾಟರ್ ಚಾರ್ಜಿಂಗ್. ಸೊ ವಾಟರ್ ಚಾರ್ಜಿಂಗ್ ಅನ್ನೋದು ತುಂಬಾ ಮುಖ್ಯವಾದಂತಹ ವಿಚಾರ. ಯಾಕೆ ಅಂದ್ರೆ ನಮ್ಮ ದೇಹದ 75% ನೀರಿನ ಅಂಶದಿಂದ ಕೂಡಿದೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಸೊ ನೀರು ಅಲ್ಲದೆ ನಮ್ಮ ರಕ್ತವೂ ಕೂಡ ನೀರೇ, ಎಲ್ಲಾನು ಲಿಕ್ವಿಡ್ ಫಾರ್ಮ್ ಅಲ್ಲೇ ಇರುವಂತದ್ದು. ಸೊ ನಾವ್ ಯಾವಾಗ ನೀರ್ ಕುಡಿತೀವೋ ಆ ನೀರು ಇಮಿಡಿಯೇಟ್ ಆಗಿ ನಮ್ಮ ದೇಹದಲ್ಲಿ ಅದು ಮಿಶ್ರ ಆಗಿ ಅದ್ರ ಕೆಲಸವನ್ನ ಮಾಡುತ್ತೆ. ಅದೇ ರೀತಿ ನಾವು ವಾಟರ್ ಚಾರ್ಜಿಂಗ್ ಮಾಡಿದಾಗ ಆಮೇಲೆ ಈ ನೀರಿನ ಒಂದು ಗುಣ ಏನಪ್ಪಾ ಅಂದ್ರೆ ನಾವು ಏನೇ ಒಂದು ಕಮಾಂಡ್ ನ ಕೊಟ್ರು ಅದು ಅದನ್ನ ಅಬ್ಸಾರ್ಬ್ ಮಾಡ್ಕೊಳುತ್ತೆ. ಸೊ ನಾವು ಒಳ್ಳೆ ವಿಷಯನ ಕೊಟ್ರೆ ಒಳ್ಳೆದನ್ನ ಅಬ್ಸಾರ್ಬ್ ಮಾಡ್ಕೊಳುತ್ತೆ, ಕೆಟ್ಟದನ್ನ ಕೊಟ್ರೆ ಕೆಟ್ಟದನ್ನೇ ಅದು ಹೀರ್ಕೊಳುತ್ತೆ. ಸೊ ಅದನ್ನ ಹೀರ್ಕೊಂಡು ಅದನ್ನ ಅದೇ ರೀತಿ, ನೇತ್ರಾವತಿಯವರೇ ಸ್ವಲ್ಪ ಮ್ಯೂಟ್ ಮಾಡ್ಕೊಳಿಪ್ಪ. ಸೊ ಅದೇ ರೀತಿಯಾಗಿ ನಮಗೆ ನಾವ್ ಏನನ್ನ ಕೊಡ್ತೀವೋ ಅದನ್ನ ಅದ್ ಹಂಗೆ ನಮ್ಗೆ ವಾಪಸ್ ಆಗಿ ಕೊಡುತ್ತೆ. ಅಲ್ದೇನೆ ಯಾವಾಗ ನಾವು ಈ ನೀರನ್ನ ನಾವು ಚಾರ್ಜ್ ಮಾಡಿ ಕುಡಿತೀವೋ ಆಗ ಈಗ ರೇಖೆ ಅಥವಾ ಯಾವ್ದೇ ಒಂದು ಹೀಲಿಂಗ್ ಮಾಡಿದಾಗ ಒಂದು 10-15 ನಿಮಿಷ ನಮಗೆ ಟೈಮ್ ತಗೊಳುತ್ತೆ ಅದು ಹೀಲಿಂಗ್ ವರ್ಕ್ ಆಗಿ ಕೆಲಸ ಮಾಡೋದಕ್ಕೆ. ಈಗ ಒಂದ್ ಟ್ಯಾಬ್ಲೆಟ್ ತಗೊಂಡಾಗ ಹೆಂಗೆ ಒಂದ್ ತಲೆನೋವು ವಾಸಿಯಾಗ ಒಂದು 15-20 ನಿಮಿಷ ಆಗುತ್ತೋ ಆತರ. ಅದೇ ಒಂದು IV ಅಲ್ಲಿ ಇಂಜೆಕ್ಷನ್ ಹಾಕಿದ ತಕ್ಷಣ ಏನಾಗುತ್ತೆ, ಇಮಿಡಿಯೇಟ್ ಆಗಿ ಒಂದು ಫ್ಯೂ ಮಿನಿಟ್ಸ್ ಅಲ್ಲಿ ನಮ್ಗೆ ಹೀಲ್ ಆಗುತ್ತೆ. ಅದೇ ರೀತಿ ಈ ವಾಟರ್ ಚಾರ್ಜಿಂಗ್ ನಮ್ಗೆ ಇನ್ಸ್ಟಂಟ್ ಹೀಲಿಂಗ್ ಅನ್ನ ನಮಗೆ ಕೊಡುತ್ತೆ. ಅಲ್ದೆ ನಾವು ಇದನ್ನ 3 ದಿನ 4 ದಿನ ಎಲ್ಲಾದ್ರೂ ಟ್ರಾವೆಲ್ ಮಾಡ್ತಿದ್ರು ಕೂಡ ಇಟ್ಕೊಂಡು ನಾವು ಇದನ್ನ ಯೂಸ್ ಮಾಡ್ಕೋಬಹುದು. ಪ್ಲಸ್ ರೂಮ್ ಚಾರ್ಜಿಂಗ್ ನೆಕ್ಸ್ಟ್ ನಾವು ಕಲಿಯೋದು. ರೂಮ್ ಚಾರ್ಜಿಂಗ್ ಏನಕ್ಕಪ್ಪ ಅಂದ್ರೆ ಈಗ ನಾವು ಇರೋಂತ ಜಾಗದಲ್ಲಿ ನಾವು ಏನೇನೆಲ್ಲ ಮಾತಾಡಿರ್ತೀವಿ, ಏನೇನ್ ಬಿಹೇವ್ ಮಾಡಿರ್ತೀವಿ, ಯಾರ್ಯಾರು ಬಂದಿರ್ತಾರೆ, ಯಾರ್ಯಾರು ಹೋಗಿರ್ತಾರೆ, ಅವ್ರ ಎಲ್ಲರ ಒಂದು ಮಾತು ಕತೆ ಇರ್ಬೋದು, ವ್ಯವಹಾರಗಳಿರ್ಬೋದು, ಎಲ್ಲಾದ್ರದ್ದು ಎನರ್ಜಿನೂ ಆ ಜಾಗದಲ್ಲಿ ಹಂಗೆ ಕೇಂದ್ರೀಕೃತವಾಗಿರುತ್ತೆ. ಪ್ರತಿಯೊಂದು ಕಾರ್ನರ್ಸ್ ಅಲ್ಲೂ ಅದು ಹೋಗಿ ಕಲೆಕ್ಟ್ ಆಗಿರುತ್ತೆ. ಸೊ ಅದೇನ್ ಮಾಡುತ್ತೆ, ಅದದೇ ಅಲ್ಲಿ ಸುತ್ತಾ ಇದ್ದಾಗ ಏನಾಗುತ್ತೆ, ಎಷ್ಟೋ ಸಲ ನಾವು ಒಂದೊಂದ್ಸಲ ಅನ್ಸುತ್ತೆ ಮನೇಲಿ ಯಾಕೋ ಮನೇಲಿ ಇರಕ್ಕೆ ಆಗ್ತಾ ಇಲ್ಲ, ತುಂಬಾ ಹಿಂಸೆ ಅನ್ಸ್ತಿದೆ ಅನ್ಸುತ್ತೆ. ಒಂದೊಂದ್ಸಲ ಯಾವ್ದೋ ಒಂದು ರೂಮ್ ಹೋದಾಗ ಯಾಕೋ ಈ ರೂಮ್ ಬಂದ್ರೆ ಡಿಸ್ಟರ್ಬ್ ಆಗತ್ತೆ ಅನ್ಸ್ತಾ ಇದೆ ಅಂತ ಎಲ್ಲ ನಾವು ಹೇಳ್ತೀವಿ. ಏನಕ್ಕೆ ಅಂದ್ರೆ ಆ ಒಂದು ಜಾಗದಲ್ಲಿ ಯಾವ್ದೋ ಒಂದು ನೆಗೆಟಿವ್ ಎನರ್ಜಿ ಅಥವಾ ನೆಗೆಟಿವ್ ಯಾವ್ದೋ ಎಮೋಷನ್ಸ್ ವರ್ಕ್ ಮಾಡ್ತಾ ಇರುತ್ತೆ. ಅಂತ ಟೈಮಲ್ಲಿ ಆ ರೂಮ್ ಅನ್ನ ಚಾರ್ಜ್ ಮಾಡೋದ್ರ ಮುಖಾಂತರ ಅಲ್ಲಿರುವಂತ ಆ ಅನ್ವಾಂಟೆಡ್ ಎನರ್ಜೀಸ್ ನ ನಾವು ಕ್ಲಿಯರ್ ಮಾಡ್ತಾ ಹೋಗ್ಬೋದು. ಇದಕ್ಕೆ ಕೂಡ ನಾವು ರೂಮ್ ಚಾರ್ಜಿಂಗ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ನಾವು ಮಾಡೋದೇನಪ್ಪಾ ಅಂದ್ರೆ ನಾನು ಈಗಾಗ್ಲೇ ಹೇಳ್ದಂಗೆ ರಿಲೇಶನ್ಶಿಪ್ ಹೀಲಿಂಗ್. ಯಾವುದೇ ರೀತಿಯಾದಂತಹ ರಿಲೇಶನ್ಶಿಪ್ ಅನ್ನ ಹೀಲಿಂಗ್ ಅನ್ನ ಯಾವ ರೀತಿ ಮಾಡ್ಬೇಕು, ಅದಕ್ಕೆ ಏನೇನ್ ಸ್ಟೆಪ್ಸ್ ನ ಫಾಲೋ ಮಾಡ್ಬೇಕು, ಕಾಣಿಸ್ತಿದೆ ಅಲ್ವಾ ಸ್ಕ್ರೀನ್? ಎಸ್ ಮ್ಯಾಮ್. ಓಕೆ, ಸೊ ಅದೇ ರೀತಿ ರಿಲೇಶನ್ಶಿಪ್ ಅಲ್ಲಿ ಯಾವ ಸಿಂಬಲ್ ಅನ್ನ ಯೂಸ್ ಮಾಡ್ಬೇಕು, ಆ ಸಿಂಬಲ್ ಇಟ್ಕೊಂಡು ಯಾವ ರೀತಿ ಹೀಲ್ ಮಾಡ್ಬೇಕು, ಏನು ಇದೆಲ್ಲವನ್ನ ನಾವು ಈ ಒಂದು ರಿಲೇಶನ್ಶಿಪ್ ಹೀಲಿಂಗ್ ಅಲ್ಲಿ ನಾವು ಕಲ್ತ್ಕೊಳ್ತೀವಿ. ನೆಕ್ಸ್ಟ್ ನಾವು ಕಲ್ತ್ಕೊಳ್ಳೋದು ಏನಪ್ಪಾ ಅಂದ್ರೆ ಹಾರೋಸ್ಕೋಪ್ ಹೀಲಿಂಗ್. ಸೊ ಹಾರೋಸ್ಕೋಪ್ ಹೀಲಿಂಗ್ ನಾನು ಈಗಾಗ್ಲೇ ಹೇಳ್ದಂಗೆ, ಒಂದೇ ಒಂದು ನಿಮಿಷ. ಹಾರೋಸ್ಕೋಪ್ ಹೀಲಿಂಗ್ ಅಂದ್ರೆ ಈಗ ನಾನು ಈಗಾಗ್ಲೇ ಹೇಳ್ದಂಗೆ ನಮ್ಮ ಒಂದು ಜಾತಕದಲ್ಲಿ ಯಾವುದೇ ರೀತಿ ಲೋಪದೋಷಗಳಿರ್ಬೋದು, ಯಾವುದೇ ಗ್ರಹ ದೋಷ ಇರ್ಬೋದು, ಅದೆಲ್ಲವನ್ನ ನಾವು ಹೀಲ್ ಮಾಡೋದಕ್ಕೆ ಹಾರೋಸ್ಕೋಪ್ ಹೀಲಿಂಗ್ ಅನ್ನ ಯೂಸ್ ಮಾಡ್ತೀವಿ. ಅದನ್ನ ಯಾವ ತರ ಮಾಡ್ಬೇಕು ಅನ್ನೋದನ್ನ ಕೂಡ ನಾವು ಈ ಕ್ಲಾಸ್ ಅಲ್ಲಿ ಕಲ್ತ್ಕೊಳ್ತೀವಿ. ನೆಕ್ಸ್ಟ್ ನಮ್ಗೆ ಈಗ ಸಾಮಾನ್ಯವಾಗಿ ನಮ್ಗೆ ಇರುವಂತಹ ಸಮಸ್ಯೆ ಏನಪ್ಪಾ ಅಂದ್ರೆ ವಾಸ್ತುದೋಷ. ಎಷ್ಟೋ ಮನೆಗಳಲ್ಲಿ ನಮ್ಗೆ ವಾಸ್ತುದೋಷದಿಂದ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀವಿ. ಸೊ ಈ ಒಂದು ವಾಸ್ತುದೋಷವನ್ನ ಯಾವ ರೀತಿ ನಿವಾರಣೆ ಮಾಡ್ಬೇಕು ಅನ್ನೋದನ್ನ ಕೂಡ ನಾವು ಈ ಒಂದು ಕೋರ್ಸ್ ಅಲ್ಲಿ ನಾವು ಕಲ್ತ್ಕೊತಾ ಹೋಗ್ತೀವಿ. ಆಮೇಲೆ ನಮ್ಮ ಎಲ್ಲರಿಗೂ ಒಂದಲ್ಲ ಒಂದು ಆಸೆ ಇದ್ದೇ ಇರುತ್ತೆ. ನಾನು ಹೇಳ್ದಂಗೆ ವಿಶ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ದೆ.
ಸೊ ಆ ವಿಶ್ ಮ್ಯಾನಿಫೆಸ್ಟೇಷನ್ ನ ಹೇಗ್ ಮಾಡ್ಬೇಕು, ಅದಕ್ಕೆ ಸ್ಟೆಪ್ಸ್ ಏನೇನನ್ನ ಫಾಲೋ ಮಾಡ್ತೀವಿ, ಅದೆಲ್ಲವನ್ನ ಕೂಡ ನಾವು ಇಲ್ಲಿ ಕಲ್ತ್ಕೊಳ್ತಾ ಹೋಗ್ತೀವಿ. ಅದೇ ರೀತಿ ಫೈನಾನ್ಷಿಯಲ್ ಹೀಲಿಂಗ್, ನಮಗೆ ನಾವು ಯಾವ ರೀತಿ ಫೈನಾನ್ಷಿಯಲ್ ಹೀಲಿಂಗ್ ಮಾಡ್ಕೋಬೇಕು, ಬೇರೆಯವರಿಗೆ ನಾವು ಯಾವ ರೀತಿ ಫೈನಾನ್ಷಿಯಲ್ ಹೀಲಿಂಗ್ ಮಾಡ್ಬೇಕು, ಅದಕ್ಕೆ ಏನ್ ಸ್ಟೆಪ್ಸ್, ಯಾವ ರೀತಿ ಅಫರ್ಮೇಶನ್ಸ್ ಕೊಡ್ಬೇಕು, ಯಾವ ರೀತಿ ಇಂಟೆನ್ಷನ್ ನ ಕೊಡ್ಬೇಕು, ಇದೆಲ್ಲವನ್ನು ಕೂಡ ನಾವು ಇದರಲ್ಲಿ ಕಲಿತಾ ಹೋಗ್ತೀವಿ. ಆದ್ರೆ ಆದ್ಮೇಲಿಂದ ಬಂದು ನಾವು ಕಾರ್ಮಿಕ್ ಹೀಲಿಂಗ್, ನಾವ್ ಈಗಾಗ್ಲೇ ಹೇಳ್ದಾಗೆ ನಮ್ಮ ಒಂದು ಕರ್ಮಗಳನ್ನ ನಾವು ಹೀಲ್ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ನಮ್ಮ ಒಂದು ಕರ್ಮಗಳನ್ನ ಯಾವ ರೀತಿ ಹೀಲ್ ಮಾಡ್ಕೋಬೇಕು, ಆ ಒಂದು ಸಮಸ್ಯೆಯಿಂದ ಯಾವ ರೀತಿ ಆಚೆ ಬರ್ಬೇಕು ಅನ್ನೋದನ್ನ ಕೂಡ ನಾವು ಇದ್ರಲ್ಲಿ ತಿಳ್ಕೊತಾ ಹೋಗ್ತೀವಿ. ಆಮೇಲಿಂದ ಬಂದು ಫಿಸಿಕಲ್ ಹೀಲಿಂಗ್, ಅಂದ್ರೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಏನೇ ಸಮಸ್ಯೆ ಇದ್ರು ಅದನ್ನ ಯಾವ ರೀತಿ ನಾವು ಡೈರೆಕ್ಟ್ ಆಗಿ ಹೀಲ್ ಮಾಡ್ಬೇಕು, ಅದನ್ನ ಯಾವ ರೀತಿ ಆ ಸಮಸ್ಯೆಯಿಂದ ಆಚೆ ಬರ್ಬೇಕು, ಇದೆಲ್ಲವನ್ನ ಕೂಡ ನಾವು ಇಲ್ಲಿ ಕಲ್ತ್ಕೊತಾ ಹೋಗ್ತೀವಿ. ಅದೇ ರೀತಿ ಗೋಲ್ ಅಚೀವ್ಮೆಂಟ್, ಈಗ ಒಂದು ಗೋಲ್ ಅನ್ನ ಯಾವ ರೀತಿ ಸೆಟ್ ಮಾಡ್ಕೋಬೇಕು, ಆ ಗೋಲ್ ಅನ್ನ ಸೆಟ್ ಮಾಡ್ಕೊಂಡ್ಮೇಲೆ ಯಾವ ರೀತಿ ಅದನ್ನ ಅಚೀವ್ ಮಾಡ್ಬೇಕು, ಅದ್ರ ಬಗ್ಗೆನೂ ಕೂಡ ನಾವು ಇಲ್ಲಿ ಕಲ್ತ್ಕೊತಾ ಹೋಗ್ತೀವಿ. ಓಕೆ. ಸೊ ಆಮೇಲಿಂದ ಬಂದು ಏನಾಗುತ್ತೆ ಅಂದ್ರೆ ನಾವು ಇದಾದ್ಮೇಲೆ ನಾವು ಕರುಣಾರೇಖೆ ಅಟ್ಯೂನ್ಮೆಂಟ್ ಆಗಿ ಸಿಂಬಲ್ಸ್ ಎಲ್ಲ ಹೇಳ್ಕೊಟ್ಟು ನಿಮ್ಗೆಲ್ಲ ಹೇಳ್ಕೊಟ್ಮೇಲೆ ಸೆಲ್ಫ್ ಹೀಲಿಂಗ್ ಅನ್ನ ನಾವು 21 ಡೇಸ್ ಮಾಡ್ಬೇಕಾಗುತ್ತೆ. ಸೊ ಈ 21 ಡೇಸ್ ಸೆಲ್ಫ್ ಹೀಲಿಂಗ್ ಅನ್ನ ನಿಮ್ಗೆ ನಾನು ಪ್ರಾಕ್ಟೀಸ್ ಮಾಡಕ್ಕೆ ಹೇಳಿದಾಗ, ಸೊ ಆ 21 ಡೇಸ್ ನಿಮ್ಗೆ ಆಲ್ಮೋಸ್ಟ್ ಇದು ಒನ್ ಅವರ್ ವರೆಗೂ ತಗೊಂಡ್ಬಿಡುತ್ತಲ್ಲ. ಸೊ ಅವಾಗ ಏನಾಗುತ್ತೆ ಅಂದ್ರೆ ನೀವು ಹೆಂಗೋ 21 ಡೇಸ್ ಹಂಗು ಹಿಂಗು ಮಾಡ್ತೀರಾ. ಡೈಲಿ ನಿಮ್ಗೆ 1 ಗಂಟೆ ಕಾಲನ ಇದಕ್ಕೋಸ್ಕರ ಸ್ಪೆಂಡ್ ಮಾಡಿದ್ರೆ ಎಲ್ಲರಿಗೂ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಏನು ಅಂದ್ರೆ 21 ಡೇಸ್ ಆದ್ಮೇಲೆ ಜಸ್ಟ್ 7 ಚಕ್ರ ಹೀಲಿಂಗ್ ಅನ್ನ ಮಾಡ್ಕೊಳ್ಳೋದ್ರ ಮುಖಾಂತರನೇ ನಾವು 21 ದಿನ ಅದೇನ್ 24 ಬಾಡಿ ಪಾರ್ಟ್ಸ್ ಮಾಡಿರ್ತೀವಲ್ಲ, ಆ 24 ಪಾರ್ಟ್ಸ್ ಅನ್ನ ನಾವು ಹೀಲಿಂಗ್ ಅಲ್ಲಿ ಎಷ್ಟು ಬೆನಿಫಿಟ್ಸ್ ಸಿಕ್ಕಿದ್ಯೋ ಅಷ್ಟೇ ಬೆನಿಫಿಟ್ಸ್ ನ 7 ಚಕ್ರ ಹೀಲಿಂಗ್ ಮಾಡ್ಕೊಂಡು ನಾವು ಪಡ್ಕೋಬಹುದು. ಸೊ ಅದನ್ನೇ ಯಾವ ತರ ಮಾಡ್ಬೇಕು, 7 ಚಕ್ರ ಹೀಲಿಂಗ್ ಅನ್ನ ಯಾವ ತರ ಮಾಡ್ಬೇಕು ಅನ್ನೋದನ್ನ ಕೂಡ ನಾವು ಈ ಒಂದು ಕೋರ್ಸ್ ಅಲ್ಲಿ ಕಲ್ತ್ಕೊತಾ ಹೋಗ್ತೀವಿ. ಇದಾದ್ಮೇಲೆ ಏನಪ್ಪಾ ಅಂದ್ರೆ 21 ದಿನ ನಾನು ನಿಮ್ಗೆ ಹೇಳ್ದಂಗೆ ಕೋರ್ಸ್ ಮುಗಿದ್ಮೇಲೆ ನೀವು 21 ದಿನ ಪ್ರಾಕ್ಟೀಸ್ ಮಾಡ್ಬೇಕು. ಆ 21 ದಿನ ಪ್ರಾಕ್ಟೀಸ್ ಅನ್ನ ನಾನೇ ಕ್ಲಾಸ್ ಅಲ್ಲಿ ಮಾಡಿಸ್ತೀನಿ. ಸೊ ದಟ್ ಏನಾಗುತ್ತೆ ಅಂದ್ರೆ ನಿಮ್ಗೂ ಒಂದು ಮೋಟಿವೇಶನ್ ಇರುತ್ತೆ. ಎಷ್ಟೊಂದ್ಸಲ ಏನಾಗುತ್ತೆ ಅಂದ್ರೆ ಆಮೇಲೆ ಮಾಡಿದ್ರಾಯ್ತು ಅಂತ ನಾವು ಮಾಡಕ್ಕೆ ಹೋಗಲ್ಲ, ಪ್ರಾಕ್ಟೀಸೇ ಮಾಡಕ್ ಹೋಗಲ್ಲ. ಅದೇ ಒಬ್ರು ಕೂತಿದ್ದಾರೆ ನಮ್ಮನ್ನು ಪ್ರಾಕ್ಟೀಸ್ ಮಾಡ್ಸಕ್ಕೆ ಅಂತ ಅಂದಾಗ ನಿಮ್ಗೂ ಒಂದು ಮೋಟಿವೇಶನ್ ಆಗುತ್ತೆ. ಸೊ ದಟ್ ನೀವು ರೆಗ್ಯುಲರ್ ಆಗಿ ಆ ಕ್ಲಾಸ್ ಅವರ್ಸ್ ನ ಅದಕ್ಕೆ ಅಂತಾನೆ ನೀವು ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗೋದ್ರಿಂದ ಪ್ರಾಕ್ಟೀಸ್ ಸೆಷನ್ ನಿಮ್ಗೆ ಮಿಸ್ ಆಗೋದಿಲ್ಲ. 21 ಡೇಸ್ ಪ್ರಾಕ್ಟೀಸ್ ಸೆಷನ್ ನಿಮ್ಗೆ ಕಂಟಿನ್ಯೂಸ್ ಆಗಿರುತ್ತೆ. ಓಕೆ. ಸೊ ಆಮೇಲೆ ಇದ್ರಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ಆಕ್ಚುಲಿ ಇಲ್ಲಿ ಮೆನ್ಷನ್ ಆಗಿಲ್ಲ, ನಮ್ಮ ಸೆಲ್ಯುಲರ್ ಲೆವೆಲ್ ಅಲ್ಲಿ ಮೆಮೊರಿ ಅನ್ನೋದು ಯಾವತ್ತೂ ಮರೆಯೋದಿಲ್ಲ. ನಾವ್ ಅಂತೀವಿ ನಾವು ನಮ್ ಪಾಸ್ಟ್ ಲೈಫ್ದು ಮತ್ತೆ ನಮ್ ಚಿಕ್ಕ ವಯಸ್ಸದೆಲ್ಲ ಈಗಾಗ್ಲೇ ನಾವು ಮರ್ತ್ ಬಿಟ್ಟಿದೀವಿ ಅಂತ. ಬಟ್ ನಮ್ ಸೆಲ್ಸ್ ಹೇಗೆ ಅಂದ್ರೆ ಯಾವ್ದನ್ನು ಮರೆಯೋದಿಲ್ಲ. ಎಲ್ಲವೂ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಮ್ಮ ಸೆಲ್ಸ್ ಅಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಸೊ ಈ ಒಂದು ಸೆಲ್ಸ್ ಅಲ್ಲಿ ರಿಜಿಸ್ಟರ್ ಆಗಿರೋದ್ರಿಂದ ಏನಾಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಬರ್ತ್ ಅಲ್ಲಿ ನಮ್ಗೆ ಒಂದು ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಯಾವ್ದೋ ಒಂದು ಬರ್ತ್ ಅಲ್ಲಿ ನಮ್ಮ ಹಸ್ಬೆಂಡ್ ನಮಗೆ ಎನಿಮಿ ಆಗಿರ್ತಾರೆ ಅಂತ ಇಟ್ಕೊಳ್ಳಿ, ಅಥವಾ ನಮ್ಗೆ ಅವ್ರಿಗೆ ಆಗ್ತಾ ಇರಲ್ಲ, ಇರಿಟೇಟಿಂಗ್ ಪರ್ಸನ್ ಆಗಿರ್ತಾರೆ ಅಂತ ಇಟ್ಕೊಳ್ಳಿ. ಬಟ್ ಈ ಜನ್ಮದಲ್ಲಿ ಏನಾಗಿದೆ, ಅವ್ರು ನನಗೆ ಹಸ್ಬೆಂಡ್ ಆಗಿದ್ದಾರೆ. ಬಟ್ ಈ ಮೆಮೊರೀಸ್ ಆ ಒಂದು ಬರ್ತ್ ಅಲ್ಲಿ ಅವ್ರು ನನಗೆ ಏನೇನೆಲ್ಲ ತೊಂದರೆ ಕೊಟ್ಟಿದ್ರಲ್ಲ, ಅದನ್ನೆಲ್ಲ ನಾನ್ ಅನ್ಕೊಂಡಿರ್ತೀನಿ ನಾ ಮರ್ತ್ ಬಿಟ್ಟಿದೀನಿ ಅಂತ, ನಾನು ಈ ಜನ್ಮದಲ್ಲಿ ಇವ್ರನ್ನ ಮದುವೆ ಆಗಿದ್ದೀನಿ, ನನ್ ಗಂಡ ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿರ್ತೀನಿ. ಬಟ್ ಏನಾಗಿರುತ್ತೆ ಅಂದ್ರೆ ಅವ್ರು ಆ ಬರ್ತ್ ಅಲ್ಲಿ ನನಗೆ ಏನೇನೆಲ್ಲ ತೊಂದರೆ ಕೊಟ್ಟಿರ್ತಾರೆ, ಅದೆಲ್ಲ ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಮತ್ತೆ ನನ್ನ ಸೆಲ್ಸ್ ಅಲ್ಲಿ ಮೆಮೊರಿ ಇರುತ್ತೆ. ಈ ಸೆಲ್ಸ್ ಹೆಂಗೆ ಅಂದ್ರೆ ಪ್ರತಿ 90 ಡೇಸ್ ಒಂದ್ಸಲ ಒಂದು ಹೊಸ ಒಂದು ಸೆಲ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಹೊಸ ಸೆಲ್ ಬರುವಾಗ ಏನ್ ಮಾಡುತ್ತೆ, ಹಳೆ ಸೆಲ್ಲು ತನ್ನಲ್ಲಿ ಇರುವಂತ ಎಲ್ಲಾ ಒಂದು ಮೆಮೊರೀಸ್ ಏನೇನಿದೆ, ತನ್ನಲ್ಲಿರೋ ಇನ್ಫಾರ್ಮೇಶನ್ ಎಲ್ಲ ಅದೇನ್ ಮಾಡುತ್ತೆ, ನೆಕ್ಸ್ಟ್ ಹೊಸ ಬರುವಂತ ಸೆಲ್ಗೆ ಟ್ರಾನ್ಸ್ಫರ್ ಮಾಡಿ ಅದು ಸಾಯುತ್ತಂತೆ. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಏನೇನು ಇಷ್ಟು ವರ್ಷ ಇಷ್ಟು ಜನ್ಮಗಳಲ್ಲಿ ನಾವು ಸಫರ್ ಮಾಡಿದ್ವೋ ಅಷ್ಟು ಕೂಡ ನಮ್ಮ ಸೆಲ್ಸ್ ಅಲ್ಲಿ ಮೆಮೊರೀಸ್ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಈ ಬರ್ತ್ ಅಲ್ಲಿ ನನ್ನ ಹಸ್ಬೆಂಡ್ ತುಂಬಾ ಒಳ್ಳೆಯವರಾಗಿದ್ರುವೆ, ಅವ್ರು ತುಂಬಾ ಕೋಆಪರೇಟಿವ್ ಆಗಿದ್ದು, ತುಂಬಾ ಸಪೋರ್ಟಿವ್ ಆಗಿದ್ರು. ನನ್ ಯಾವ್ದೋ ಒಂದು ಬರ್ತ್ ಇರುತ್ತಲ್ಲ, ಆ ಬರ್ತಿನ ಒಂದು ಕಾರಣದಿಂದ ಆ ಒಂದು ಅವ್ರು ಅವಾಗ್ ಮಾಡಿದ್ದು ಒಂದು ಇದು ಸಮಸ್ಯೆಯಿಂದಾಗಿ ನನಗೆ ಈ ಬರ್ತ್ ಅಲ್ಲಿ ಕೂಡ ಅವ್ರ ಜೊತೆ ಸಂತೋಷವಾಗಿ ಲೈಫ್ ಅನ್ನ ಲೀಡ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇದೇನಕ್ಕೆ ಅಂದ್ರೆ ನಮ್ಮ ಒಂದು ಸೆಲ್ಯುಲರ್ ಲೆವೆಲ್ ಅಲ್ಲಿರುವಂತಹ ಮೆಮೊರೀಸ್ ಇಂದ. ಈ ರೀತಿಯಾದಂತಹ ಸೆಲ್ಯುಲರ್ ಲೆವೆಲ್ ಮೆಮೊರೀಸ್ ನ ಕೂಡ ನಾವು ಇರೇಸ್ ಮಾಡೋದಕ್ಕೆ ನಮ್ಗೆ ಕರುಣಾರೇಖೆ ತುಂಬಾ ಹೆಲ್ಪ್ ಮಾಡುತ್ತೆ. ಕರುಣಾರೇಖೆಯನ್ನ ನಾವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ಅಥವಾ ಬೇರೆಯವರಿಗೆ ಹೀಲಿಂಗ್ ಮಾಡೋದ್ರಿಂದ ಈ ರೀತಿಯಾದಂತಹ ಸೆಲ್ಯುಲರ್ ಲೆವೆಲ್ ಇರುವಂತಹ ಅನ್ವಾಂಟೆಡ್ ಮೆಮೊರೀಸ್ ನ ಕೂಡ ನಾವು ಇರೇಸ್ ಮಾಡಿ ಹೀಲ್ ಮಾಡಬಹುದು ಅಂತ ನಾವು ಹೇಳ್ತೀವಿ. ಇದೊಂದು ಪಾಯಿಂಟ್ ಇಲ್ಲಿ ಬಿಟ್ಟೋಗಿತ್ತು, ಅದಕ್ಕೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದಾದ್ಮೇಲೆ ನಿಮ್ಗೆ 21 ಡೇಸ್ ಪ್ರಾಕ್ಟೀಸ್ ಆದ್ಮೇಲೆ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ. ಓಕೆ. ಸೊ ಸರ್ಟಿಫಿಕೇಟ್ ಸಿಗುತ್ತೆ ನಿಮ್ಗೆ. ಒಂದು ನಿಮ್ದು ಏನು ಇದೆಯೋ ಇದು ಬೇಸಿಕ್ ಮತ್ತೆ ಅಡ್ವಾನ್ಸ್ ಲೆವೆಲ್ 2 ಇರುತ್ತೆ. ಕರುಣಾರೇಖೆ ಅಂದ್ರೆ ಬೇಸಿಕ್ ಲೆವೆಲ್ ಮತ್ತೆ ಮಾಸ್ಟರ್ ಲೆವೆಲ್ ಅಂತಾನೆ ನಾವು ಕರಿತೀವಿ ಇದನ್ನ. ಸೊ ಎರಡೂನು ನಿಮ್ಗೆ ಸರ್ಟಿಫಿಕೇಟ್ ಸಿಗುತ್ತೆ.
ಆಮೇಲೆ ನೋಟ್ಸ್‌ಗಳು PDF ಸಿಗುತ್ತೆ. ಕ್ಲಾಸ್‌ದು ರೆಕಾರ್ಡಿಂಗ್ ಕೂಡ ನಿಮ್ಗೆ ಸಿಗುತ್ತೆ. ನಾನ್ ಸಜೆಸ್ಟ್ ಮಾಡೋದು ನೀವು ಆದಷ್ಟು ಕ್ಲಾಸ್‌ಗೆ ರೆಗ್ಯುಲರ್ ಆಗಿ ಅಟೆಂಡ್ ಮಾಡಿ. ದಟ್ ಈಸ್ ಆಲ್ವೇಸ್ ಬೆಟರ್. ಯಾವಾಗ್ಲೂ ಅದು ಒಳ್ಳೇದು. ಯಾಕಂದ್ರೆ ಕನೆಕ್ಟ್ ಆಗ್ತೀವಿ. ನಿಮ್ಗೆ ಏನೇ ಡೌಟ್ ಇದ್ರು ಕ್ಲಿಯರ್ ಮಾಡ್ಬೋದು. ಹಂಗಂತ ನೀವು ಕೇಳಿದ ಡೌಟ್ ನಾನು ಆಮೇಲೆ ಕ್ಲಿಯರ್ ಮಾಡಲ್ಲ ಅಂತಲ್ಲ. ಬಟ್ ಕನೆಕ್ಟ್ ಆಗ್ತೀವಲ್ಲ, ಆ ಒಂದು ಎನರ್ಜಿಗೂ ನೀವು ರೆಕಾರ್ಡಿಂಗ್ ಅಲ್ಲಿ ನೋಡೋದಕ್ಕೂ ಸ್ವಲ್ಪ ಡಿಫರೆನ್ಸ್ ಇರುತ್ತೆ ಅನ್ನೋದಕ್ಕೋಸ್ಕರ ಹೇಳ್ತೀವಿ ಅಷ್ಟೇನೆ. ಸೊ ನಿಮ್ಗೆ ಇದಕ್ಕೋಸ್ಕರ ರೆಫರೆನ್ಸ್ ಪರ್ಪಸ್‌ಗೋಸ್ಕರ ಈಗ ಕ್ಲಾಸ್ ತಗೊಂಡ್ ಮುಗಿಸಿರ್ತೀರಾ. ಆಮೇಲೆ ಏನೋ ರೆಫರೆನ್ಸ್ ಬೇಕು ನಿಮ್ಗೆ ಅನ್ನೋದಕ್ಕೋಸ್ಕರ ನಿಮ್ಗೆ ಕ್ಲಾಸ್‌ದು ರೆಕಾರ್ಡಿಂಗ್ಸ್‌ನ ನಾವು ಕೊಡ್ತೀವಿ. ಓಕೆ. ಸೊ